ವೀಕ್ಷಕರೇ ನಮಸ್ಕಾರ. ಇದರಿಂದ ಪ್ರಮುಖ ಸುದ್ದಿಗಳ ನ್ಯೂಸ್ ಬುಲೆಟಿನ್ಗೆ ಸ್ವಾಗತ. ನಾನು ಸಂಗೀತ. ವಿದ್ಯಾರ್ಥಿಗಳು ಅತಿ ಹೆಚ್ಚು ಮೊಬೈಲ್ ನೋಡುವುದನ್ನು ಬಿಟ್ಟು ವಿದ್ಯಾಭ್ಯಾಸದ ಕಡೆ ಗಮನ ಕೊಡಿ ಎಂದು ಶಿವಕುಮಾರ್ ಕಾಗನೂರ್ ಅವರು ಹೂವಿನ ಅಡಗಲಿಯಲ್ಲಿ ಹೇಳಿಕೆಯನ್ನ ನೀಡಿದ್ದಾರೆ. ವಿದ್ಯಾರ್ಥಿಗಳು ಅತಿ ಹೆಚ್ಚು ಮೊಬೈಲ್ ನೋಡುವುದು ಬಿಡಿ, ವಿದ್ಯಾಭ್ಯಾಸದ ಕಡೆಗೆ ಗಮನ ಕೊಡಿ. ಶಿವಕುಮಾರ ಕಾಗನೂರು. ಇತ್ತೀಚಿನ ದಿನಮಾನಗಳಲ್ಲಿ ಓದುವ ಮಕ್ಕಳಲ್ಲಿ ಮೊಬೈಲ್ಗಳು ನೋಡುವವರು ಹೆಚ್ಚಾಗಿದ್ದು, ಮೊಬೈಲ್ ನೋಡುವುದರ ಜೊತೆಗೆ ತಮ್ಮ ವಿದ್ಯಾಭ್ಯಾಸವನ್ನು ಹಾಳು ಮಾಡಿಕೊಳ್ಳುತ್ತಿದ್ದಾರೆ. ಮೊಬೈಲ್ ಜೀವನಕ್ಕೆ ಹೊಂದಿಕೊಂಡು ತಮ್ಮ ವಿದ್ಯಾರ್ಥಿ ಜೀವನದ ಕಡೆ ಸರಿಯಾಗಿ ಗಮನ ಕೊಡುತ್ತಿಲ್ಲ. ಆ ಕಾರಣಕ್ಕೆ ಈ ದಿನ ವಿಜಯನಗರ ಜಿಲ್ಲೆ ಹೂವಿನ ಅಡಗಲಿ ಪಟ್ಟಣದಲ್ಲಿರುವ ವಿಜಯನಗರ ಬಡಾವಣೆಯ ಸರ್ಕಾರಿ ಶಾಲೆಗೆ ಭೇಟಿ ಕೊಟ್ಟು ಮಕ್ಕಳಿಗೆ ಮೊಬೈಲ್ ಉಪಯೋಗದಿಂದ ಆಗುವ ಅನಾನುಕೂಲಗಳು, ಮಾನಸಿಕ ತೊಂದರೆಗಳ ಬಗ್ಗೆ ಮಾನಸಿಕ ಅಸ್ವಸ್ಥನ ಪಾತ್ರವನ್ನು ಮಾಡುವುದರ ಮೂಲಕ ಮನವರಿಕೆ ಮಾಡುವ ಪ್ರಯತ್ನವನ್ನು ಶಿವಕುಮಾರ ಕಾಗನೂರು ವಿಭಿನ್ನ ಪ್ರಯತ್ನ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಶಾಲೆಯ ಮುಖ್ಯ ಗುರುಗಳು, ಸಹ ಶಿಕ್ಷಕರು ಹಾಗೂ ಡಿಎಸ್ಎಸ್ನ ಲಲಿತಕ್ಕ ಹಾಗೂ ಇತರರು ಉಪಸ್ಥಿತರಿದ್ದರು. ಚಿಗಟೇರಿ ಜಯಪ್ಪ, NKST4 ನ್ಯೂಸ್, ವಿಜಯನಗರ. ತಾಲೂಕಿನಿಂದ ಎಲ್ಲ ಕಾರ್ಯಕ್ರಮವನ್ನು ಮಾಡ್ತಾನೆ ಬರ್ತಾ ಇದ್ದ, ನೋಡ್ತಾನೆ ಇತ್ತು. ಅವಾಗೆಲ್ಲ ಚೆನ್ನಾಗಿದ್ದ. ಈಗ ಫೋನ್ ನೋಡಿ 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 ಮೈಂಡ್ ಇದಾಗ್ಬಿಟ್ಟೆ, ಹಾಪ್ ಆಗ್ಬಿಟ್ಟೆ. ಅದ್ರ ಜೊತೆಗೆ ನಾವು ಅವಾಗ ಚೆನ್ನಾಗಿದ್ದಾಗೂ ಕೂಡ ನಮ್ಮ ಶಾಲೆಗೆ ಕಾರ್ಯಕ್ರಮ ಮಾಡಪ್ಪ ಎಲ್ಲ ಕಡೆಗೆ ಮಾಡ್ತಿದ್ವಿ ಅಂತ ನಮ್ಗೆ ಸುಮಾರು ಒಂದು 8 ವರ್ಷದಿಂದಲೇ ಹೇಳ್ತಾನೆ ಇದ್ದೆ ಚೆನ್ನಾಗಿದ್ದಾಗ. ಈಗ ಆತ ಮೆಂಟಲ್ ಶಾಕ್ ಆದಾಗ ನಮ್ಮ ಶಾಲೆ ನೆನಪಾಗೈತೆ. ಈಗ ಯಾಕ ಈ ಥರ ಆಗೈತಿ ಅನ್ನೋದ್ರ ಬಗ್ಗೆ ನಿಮ್ಮ ಎಲ್ಲ ವಿವರವಾಗಿ ಹೇಳೋದು. ಅದ್ರ ಜೊತೆಗೆ ಮುಂದೆ ಏನು ಮೊಬೈಲ್ಗಳು ನೋಡಿರ್ತೀರ, ಈಗ ಮುಂದೆ ಆ ಥರ ನೀವು ಕೂಡ ಯಾವುದೇ ರೀತಿಯಿಂದ ಮೊಬೈಲ್ಗಳನ್ನು ಮುಟ್ಟಬಾರ್ದು. ಆಮೇಲೆ ಬುಕ್ಗಳನ್ನು, ಪೆನ್ಗಳಲ್ಲಿ ಓದೋದು, ಬರೆಯೋದು ಹೆಚ್ಚಿನ ಗಮನವನ್ನು ಕೊಡಬೇಕು. ಶಿವಕುಮಾರ ಆದಂಗೆ ನೀವು ಕೂಡ ಮೆಂಟಲ್ ಶಾಕ್ ಆಗಬಾರ್ದು. ಆ ಥರ ಆದಾಗ ಈಗ ಅದನ್ನ ಪರಿವರ್ತನೆ ಮಾಡೋದು ಭಾಳ ಕಷ್ಟ ಆಗಿದೆ. ಈಗ ನಿಮಗೂ ಕೂಡ ಸಣ್ಣ ಇರೋದ್ರಿಂದ ನೀವು ಕೂಡ ಹುಷಾರಾಗಿ, ಮೊಬೈಲಿಂದ ಪ್ರಾಬ್ಲಮ್ ಐತೆ, ಅದನ್ನ ಯಾವ ರೀತಿ ಆಗ್ಯಾನ ಅನ್ನೋದ್ರ ಬಗ್ಗೆ ನಿಮ್ಮ ಮುಂದೆ ಇರ್ತಕ್ಕೆ. ಮೊಬೈಲ್ ಬಳಕೆ ಬಗ್ಗೆ ಏನು ಅನಾಹುತ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಸಾಕಷ್ಟು ತಮ್ಮದೇ ಆದ ವಿಚಾರಗಳು ಹಂಚಿಕೊಂಡಿದ್ದಾರೆ. ಅದೇ ಮೊಬೈಲ್ ಬಗ್ಗೆ ಸ್ವಲ್ಪ ಮಾತಾಡಿ. ಮೊಬೈಲ್ ನೋಡಿ ಶಾಂತಕ್ಕ, ನಿನ್ನ ಹೆಸರು ಶಾಂತಕ್ಕಲ್ಲ, ಹೆಸರು ಶಾಂತಕ್ಕಲ್ಲ, ನಿನ್ನ ಹೆಸರು ಸುಬ್ಬಲಕ್ಷ್ಮಿ. ಸುಬ್ಬಲಕ್ಷ್ಮಿ ನೀನು ನಗ್ಬೇಡ್ರಿ. ಚಿಕ್ಕ ಹೆಸರು ಸುಬ್ಬಲಕ್ಷ್ಮಿ. ಮೊಬೈಲ್ ಯಾರು ನೋಡ್ತೀರಿ? ಕೈ ಎತ್ರಿ. ಯಾರು ನೋಡ್ತೀರಿ ಮೊಬೈಲ್? ಮೊಬೈಲ್ ನೋಡ್ತೀರಿ? ಹೇಳ್ಬಾರ್ದು, ನೋಡೋ ಕೈ ಎತ್ರಿ. ನಾನು ಎರಡು ಕೈ ಎತ್ತು. ನಾನು ಎರಡು ಮೊಬೈಲ್ ನೋಡ್ತೇನೆ. ಗೊತ್ತಾ? ನೋಡು, ಇಲ್ಲೊಂದೈತೆ, ಇಲ್ಲೊಂದು. ಹಲೋ ಹಲೋ ಸರ್, ನಾ ಶಾಲೆಗೆ ಬಂದಿನಿಲ್ಲ ಬಂದಿನಂತ ಜೋರು ಸರ್. ನೀರದು ಪೆನ್ ಹೇಳಲ್ಲ ನೀವು, ಇದೇನದು ಮತ್ತೆ ಫೋನ್ ಅಲ್ಲ ಅಂತ ಹೇಳಲ್ಲ. ಸುಬಕ ಮೊಬೈಲ್ ನೋಡ್ಬಾರ್ದು. ಸುಬಕ ಒಂದ್ಸಲ ಏನಾದ್ ಗೊತ್ತಾ ಯಾರಿಗೆ ಹೇಳ್ಬಾರ್ದು. ಯಾರಿಗಲ್ಲ ಮೊಬೈಲ್ನ ಬೈಕ್ ನೋಡಿದ್ದೆ. ನನಗೇನಾಗಿಲ್ಲ. ಕಾಲ ಮೊಬೈಲ್ ಏನಾಗಿಲ್ಲ. ಹೌದಲ್ವಾ? ಏನ್ ಜೋಪಾನ ಮಾಡ್ಬೇಕು? ಮೊಬೈಲ್ ಅಂದ್ರೆ
ಅವ್ರು ಬೇಕು ಮೊಬೈಲ್, ಈ ಕಾಲು ಮೊಬೈಲು ಅಲ್ಲ, ಕಾಲಲ್ಲ. ಗಾಡಿ ಗುಂಟಾಗ ಏನ್ ಮಾಡ್ಬೇಕಾಗಿತ್ತು? ಹೆಲ್ಮೆಟ್ ಹಾಕಬೇಕಾಗಿತ್ತು. ಹೆಲ್ಮೆಟ್ ಹಾಕಲ್ಲ ಏಯ್ ಅಂತ ಏನಾಗ್ತಾರ? ಗಾಡಿ ಹೋಗೋವತ್ತೆ ಮೊಬೈಲ್ ಯಾಕೆ ತೆಗೀರಿ ಅಂತ ಕೇಳಿದ್ರೆ ನಾನು ಏನ್ ಹೇಳಿ? ಫೋನ್ ಬಂದ ಗಾಡಿ ನಿಲ್ಲಿಸಿ ಮಾತಾಡಬೇಕಾಗಿತ್ತು. ಯಾಕೆ ಮಾತಾಡ್ಕೊಂತ ಹೋಗಿ ಅಂತ ಕೇಳಿದ್ರೆ ನಾನು ಏನ್ ಹೇಳಿ? ಅಯ್ಯೋ ಸುಬ್ಬಕ್ಕ ಚಂದ ಹೇಳ್ತೀವಿ. ಅಯ್ಯೋ ನಮ್ಮವ್ವ ತಪ್ಪು ಅಂತ ಹೇಳ್ಬಿಡ್ತೀವಿ. ಸುಬ್ಬಕ್ಕ ಧಾರಾವಾಹಿ ಯಾರು ನೋಡ್ತೀನಿ? ಓ ನೀನು ಹೇಳ್ಬೇಕವ್ವ, ನೀನು ಸುಳ್ಳು ಧಾರಾವಾಹಿ ಯಾರು? ಚಿನ್ಮಯ ಅಣ್ಣಯ್ಯ ನಾನು ತಮ್ಮಯ್ಯ. ಅಣ್ಣಯ್ಯ 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 ಶಾಲಿಗೆ ಬಾರಯ್ಯ ಮೊಬೈಲ್ ನೋಡವೇಳಿಯ. ಹೌದಾ? ಮೊಬೈಲ್ ನೋಡ್ರಿ ಏನಕ್ಕಿ? ಓ ಕಣ್ಣು ಮಕ್ಕಳು ಇಲ್ಲಿ ಟಿವಿ ನೋಡ್ಬೇಕಾರೆ ಕಣ್ಣು ಅಲ್ಲಿಲ್ಲ. ಈ ಕಣ್ಣು ಮೊಬೈಲ್ ನೋಡಿದ್ರೆ ಏನಕ್ಕವು? ಕಣ್ಣು ಮಕ್ಕವು. ಕಣ್ಣು ಹೆಂಗ್ ಮಾಡ್ತೀವಿ? ಕಣ್ಣು ಕತ್ತಿ ಉತ್ತರ ಹಾಕ್ತೀವಿ. ಅಕ್ಕ ಸುಬ್ಬಕ್ಕ ಮೊಬೈಲ್ ನೋಡ್ಬಾರ್ದು. ಉತ್ತರದಾಗ ನನ್ನ ನೋಡಿ ನೆಕ್ತಾರೆ ನೆಕ್ತಾರೆ. ಈ ಪ್ರಪಂಚದಲ್ಲಿ ಜನಗಳು ನಮ್ಮನ್ನ ನೋಡಿ ನಗಬಾರ್ದು. ನಮ್ಮನ್ನ ನೋಡಿ ಜನ ನಮ್ಮನ್ನ ನೋಡಿ ಏನ್ ಮಾಡ್ಬೇಕು? ಉಗುಳ್ಬೇಕು ಅಲ್ಲ. ವಕೀಲರ ಆಶಯಗಳನ್ನ ಸದಾ ಆಲಿಸಿ ಸ್ಪಂದಿಸುವೆ ಎಂದು ಶಾಸಕ ಡಾಕ್ಟರ್ ಎನ್.ಟಿ. ಶ್ರೀನಿವಾಸ್ ಕೂಡ್ಲಿಗೆಯಲ್ಲಿ ಭರವಸೆಯನ್ನ ನೀಡಿದ್ದಾರೆ. ವಕೀಲರ ಆಶಯಗಳನ್ನ ಸದಾ ಆಲಿಸಿ ಸ್ಪಂದಿಸುವೆ ಶಾಸಕ ಡಾಕ್ಟರ್ ಎನ್.ಟಿ. ಶ್ರೀನಿವಾಸ್ ಭರವಸೆ. ಕೂಡ್ಲಿಗಿ ವಕೀಲರ ಆಶಯಗಳನ್ನ ತಾವು ಸದಾ ಆಲಿಸಿ ಸ್ಪಂದಿಸುವುದಾಗಿ ಕ್ಷೇತ್ರದ ಶಾಸಕರಾದ ಡಾಕ್ಟರ್ ಎನ್.ಟಿ. ಶ್ರೀನಿವಾಸ್ ಭರವಸೆ ನೀಡಿದರು. ಅವರು ಡಿಸೆಂಬರ್ 4ರಂದು ಪಟ್ಟಣದ ನ್ಯಾಯಾಲಯದ ಆವರಣಕ್ಕೆ ಹೊಂದಿಕೊಂಡಿರುವ ನಿವೇಶನದಲ್ಲಿ ವಕೀಲರ ಭವನಕ್ಕೆ ನೂತನ ಕಟ್ಟಡ ನಿರ್ಮಾಣ ಕಾಮಗಾರಿಗೆ ಭೂಮಿ ಪೂಜೆ ನೆರವೇರಿಸಿ ಮಾತನಾಡಿದರು. ಸರ್ಕಾರದ ಉನ್ನತ ಮಟ್ಟದಲ್ಲಿ ವಕೀಲರ ಸಂಘದ ಜೊತೆಗೂಡಿ ವಕೀಲರ ವಿಶ್ರಾಂತಿ ಭವನ ನಿರ್ಮಾಣಕ್ಕಾಗಿ ಲೋಕೋಪಯೋಗಿ ಸಚಿವರಾದ ಸತೀಶ್ ಜಾರಕಿಹೊಳಿ ಅವರಲ್ಲಿ ಮನವಿ ಸಲ್ಲಿಸಲಾಯಿತು. ಅವರು ಸಂತೋಷದಿಂದ ಒಪ್ಪಿ ಅನುಮೋದನೆ ನೀಡಿದ್ದರು. ಹಿಂದುಳಿದ ಕೂಡ್ಲಿಗಿ ಕ್ಷೇತ್ರದ ಬಡವರಿಗೆ ಸಾಮಾಜಿಕ ನ್ಯಾಯ ಒದಗಿಸುವ ನಿಟ್ಟಿನಲ್ಲಿ ಸುಸಜ್ಜಿತವಾದ ವಕೀಲರ ಭವನ ನಿರ್ಮಿಸಲು ಲೋಕೋಪಯೋಗಿ ಇಲಾಖಾ ಸಚಿವರಾದ ಸತೀಶ್ ಜಾರಕಿಹೊಳಿ ಸಹಕಾರ ಕೊಟ್ಟಿರುವವರು ಎಂದು ಶಾಸಕರು ಸ್ಮರಿಸಿದರು ಮತ್ತು ಅವರನ್ನ ಭೇಟಿಯಾದ ಸಂಗತಿಯನ್ನ ಶಾಸಕರು ಅತ್ಯಂತ ಹೆಮ್ಮೆಯಿಂದ ನೆನಪಿಸಿಕೊಂಡು ಸಚಿವರಿಗೆ ಕೃತಜ್ಞತೆಯನ್ನ ಸಲ್ಲಿಸಿದರು. ನಮ್ಮಲ್ಲಿ ಕಪ್ಪು ಮತ್ತು ಬಿಳಿ ಕೋಟುಗಳು ಸಮಾಜದಲ್ಲಿ ಒಂದು ನಾಣ್ಯದ ಎರಡು ಮುಖಗಳು. ವಕೀಲರು ಮತ್ತು ವೈದ್ಯರು ಸಮಾಜದಲ್ಲಿ ಬಡವರ ಪರ ನ್ಯಾಯಯುತವಾಗಿ ಕೆಲಸ ಮಾಡಿದಾಗ ಮಾತ್ರ ಕ್ಷೇತ್ರದ ಅಭಿವೃದ್ಧಿಗೆ ಸಹಕಾರಿಯಾಗಲು ಸಾಧ್ಯ ಎಂದು ತಿಳಿಸಿದರು. ಇನ್ನು ಈ ಸಂದರ್ಭದಲ್ಲಿ ವಕೀಲರಾದ ಹಿರಿಯ ಮಹಿಳಾ ವಕೀಲರಾದ ಕೆಎಚ್ಎಂ ಶೈಲಜಾರವರು ಕಾರ್ಯಕ್ರಮದ ಆರಂಭದಲ್ಲಿ ಪ್ರಾರ್ಥಿಸಿದರು. ಸಿ ವಿರೂಪಾಕ್ಷಪ್ಪ ವಕೀಲರಾದ ಜೆಎಂ ಮಲ್ಲಿಕಾರ್ಜುನ, ಎಸ್ಎಸ್ ಬಶೀರ್ ಅಹಮದ್, ರಾಮಣ್ಣ ಸೇರಿದಂತೆ ಹಿರಿಯ ವಕೀಲರು ವೇದಿಕೆಯಲ್ಲಿ ಉಪಸ್ಥಿತರಿದ್ದರು. ವಿಜಯ ವಿಶ್ವೇಂದ್ರ, ಎನ್ಕೆಎಸ್ ಟಿವಿ4 ನ್ಯೂಸ್, ಕೂಡ್ಲಿಗಿ. ಶ್ರೀನಿವಾಸ್ ಅವರೇ, ಕೂಡ್ಲಿಗಿಯ ಶಾಸಕರಾದ ಶ್ರೀಯುತ ಡಾಕ್ಟರ್ ಶ್ರೀನಿವಾಸ್ ಅವರೇ ಹಾಗೂ ವೇದಿಕೆ ಮೇಲೆ ಉಪಸ್ಥಿತರಿರುವ ಎಜಿಪಿಯವರಾದ ಕಿಶೋರ್ ಅವರೇ ಹಾಗೂ ಎಸ್ಪಿಯವರಾದ ಶಿಲ್ಪಾ ಮೇಡಮೇ ಹಾಗೂ ಇಲ್ಲಿ ಉಪಸ್ಥಿತರಿರುವ ಎಲ್ಲ ವಕೀಲ ಬಂಧುಗಳೇ ಹಾಗೂ ಪತ್ರಿಕಾ ಮಾಧ್ಯಮದವರೇ ಹಾಗೂ ಪೊಲೀಸ್ ಇಲಾಖೆಯವರೇ ಎಲ್ಲ ಕಕ್ಷಿದಾರ ಬಂಧುಗಳೇ, ನಾವು ಈ ದಿನ ಮಾನ್ಯ ಆಡಳಿತಾತ್ಮಕ ನ್ಯಾಯಮೂರ್ತಿಗಳ ನಿರ್ದೇಶನದ ಮೇರೆಗೆ ಮತ್ತು ಮಾನ್ಯ ನಮ್ಮ ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರ ಒಂದು ಮಾರ್ಗದರ್ಶನದ ಮೇರೆಗೆ ನಾವು ಈ ದಿನ ನಮ್ಮ ಶಾಸಕರ ಘನ ಉಪಸ್ಥಿತಿಯಲ್ಲಿ ಒಳ್ಳೆಯ ಸಂದರ್ಭ ಅಂತ ನಾನು ಭಾವಿಸ್ತಾ, ಈ ಕಟ್ಟಡ ಯಾವುದೇ ರೀತಿ ವಿಘ್ನ ಇಲ್ಲದೆ ಆದಷ್ಟು ಬೇಗ ಕಟ್ಟಡ ಪೂರ್ಣ ಆಗಲಿ. ವಕೀಲರು ಎಲ್ಲರೂ ಕೂಡ ಕಾಂಟ್ರಾಕ್ಟ್ದಾರ ಯಾರಿದ್ದಾರೆ ಅವರಿಗೆ ಸಂಪೂರ್ಣವಾದ ತಮ್ಮ ಸಹಕಾರವನ್ನು ಕೊಡ್ರಿ. ಜೊತೆಗೆ ಈಗ ಈ ಕಟ್ಟಡದ ಎಸ್ಟಿಮೇಷನ್ ಎಷ್ಟಿದೆ ಅಂದರೆ 2,71,00,000 ಈಗ ಅಂದಾಜು ವೆಚ್ಚ ಅಂತ ಹಾಕಿದ್ದಾರೆ. ಬಟ್ ನನ್ನ ಅಭಿಪ್ರಾಯದಲ್ಲಿ
3,71,00,000 ಏನಿದೆ ಅದು ಸಾಲೋದಿಲ್ಲ. ಹಾಗಾಗಿ ನಿಮ್ಮ ಬೆಂಬಲಕ್ಕೆ ನಿಮ್ಮ ಶಾಸಕರು ನಿಮ್ಮ ಜೊತೆ ಇದ್ದಾರೆ. ಹಾಗಾಗಿ ನನ್ನ ಅಭಿಪ್ರಾಯದಲ್ಲಿ ಒಂದು 7ರಿಂದ 8 ಕೋಟಿ ಆದರೆ ಒಂದು ಸುಸಜ್ಜಿತವಾದ ಒಂದು ವಕೀಲರ ಭವನ ಕಟ್ಟೋದಕ್ಕೆ ಸಾಧ್ಯ ಆಗುತ್ತೆ ಅಂತ ನಾನು ಭಾವಿಸ್ತಾ, ಇದಕ್ಕೆ ನಿಮ್ಮ ಶಾಸಕರಾದ ಶ್ರೀನಿವಾಸ್ ಅವರು ತಮ್ಮ ಸಂಪೂರ್ಣವಾದ ಸಹಕಾರವನ್ನು ನಿಮಗೆ ಕೊಡ್ತಾರೆ ಅಂತ ನಾನು ಭಾವಿಸ್ತಾ, ಇಷ್ಟು ಮಾತಾಡೋದಕ್ಕೆ ಅವಕಾಶ ಮಾಡಿಕೊಟ್ಟ ತಮ್ಮೆಲ್ಲರಿಗೂ ಒಂದಂತ ನಾನು ಪಾಲನೆ ಮಾಡಿ ಇಂದು ನಮ್ಮ ವಕೀಲರ ಸಂಘದ ಆವರಣದಲ್ಲಿ ನೂತನ ವಕೀಲರ ಭವನದ ಒಂದು ಉದ್ಘಾಟನೆ ಭೂಮಿ ಪೂಜೆ ಕಾರ್ಯಕ್ರಮವನ್ನು ನೆರವೇರಿಸಲು ನಾವೆಲ್ಲ ಕೇಳ್ಕೊಂಡಾಗ ಗೌರವಾನ್ವಿತ ಹಿರಿಯ ಶ್ರೇಣಿ ನ್ಯಾಯಾಧೀಶರು ಯೋಗೇಶ್ವರ್ ಸಾಹೇಬರು ಈ ಕಾರ್ಯಕ್ರಮಕ್ಕೆ ಬಂದು ಭೂಮಿ ಪೂಜೆ ಕಾರ್ಯಕ್ರಮವನ್ನು ನೆರವೇರಿಸಿದರೆ ಅವರಿಗೆ ನಮ್ಮ ವಕೀಲರ ಸಂಘದ ಪರವಾಗಿ ತುಂಬುರದ ಸ್ವಾಗತವನ್ನು ಬಯಸ್ತೇನೆ. ಹಾಗೆ ಈ ಒಂದು ಕಾರ್ಯಕ್ರಮದಲ್ಲಿ ಜನ ಉಪಸ್ಥಿತಿಯನ್ನು ವಕೀಲರ ಸಂಘದಲ್ಲಿ ಈ ಒಂದು ವಕೀಲರ ಭವನವನ್ನು ನಿರ್ಮಾಣ ಮಾಡಲಿಕ್ಕೆ ಇಡೀ ಕರ್ನಾಟಕದಲ್ಲಿ 2 ಸಂಘದಲ್ಲಿ ಮಾತ್ರ ಸರ್ಕಾರದಿಂದ ಅನುದಾನ ಕೊಟ್ಟಿರೋದು. ಅದರಲ್ಲಿ ನಮ್ಮ ಸಂಘವು ಒಂದು ಕೂಡ ಅಂತೇಳಿ ನಾವು ಅವರಿಗೆ ಗೌರವಪೂರ್ವಕವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಹಾಗೆ ಈ ಒಂದು ಕಾರ್ಯಕ್ರಮದ ಜನ ಉಪಸ್ಥಿತಿ ಕನ್ನಡ ಕಾರ್ಯಕ್ರಮಕ್ಕೆ ಜಾನಪದದ ಮೆರುಗು ನೀಡಿದ ಚಿಂತಾಮಣಿಯ ಮಾಡಿಕೆರೆ ಮಕ್ಕಳು. ಕನ್ನಡ ಕಾರ್ಯಕ್ರಮಕ್ಕೆ ಜಾನಪದ ಮೆರುಗು ನೀಡಿದ ಮಾಡಿಕೆರೆ ಮಕ್ಕಳು. ಚಿಂತಾಮಣಿ ತಾಲೂಕಿನ ಉಳುಪಾಡಿ ಗ್ರಾಮ ಪಂಚಾಯಿತಿಗೆ ಸೇರಿದ ಮಾಡಿಕೆರೆ ಗ್ರಾಮೀಣ ಸರ್ಕಾರಿ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ರಾಜ್ಯೋತ್ಸವದ ಪ್ರಯುಕ್ತ ಆಯೋಜಿಸಲಾಗಿದ್ದ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದ ಶಾಲಾ ಮಕ್ಕಳು ಜಾನಪದ ಶೈಲಿಯ ಉಡುಗೆ ತೊಡುಗೆಗಳನ್ನು ತೊಟ್ಟು ತಮ್ಮ ಕಲಾ ಪ್ರತಿಭೆಯನ್ನ ಮೆರೆಯುವುದರ ಮೂಲಕ ಕನ್ನಡ ಕಾರ್ಯಕ್ರಮಕ್ಕೆ ಜಾನಪದದ ಮೆರುಗು ನೀಡಿ ನಾಡಿನ ಕಲೆ ಮತ್ತು ಸಂಸ್ಕೃತಿಯನ್ನು ಬೆಂಬಲಿಸಿದರು. ಸಂಜೆ ಸಮಯದಲ್ಲಿ ನಡೆದ ಈ ಕಾರ್ಯಕ್ರಮಕ್ಕಾಗಿ ಶಾಲೆಯ ಆವರಣದಲ್ಲಿ ನೂತನವಾಗಿ ನಿರ್ಮಿಸಿರುವ ರಂಗಮಂಟಪವನ್ನು ಅತ್ಯಾಕರ್ಷಕವಾಗಿ ಅಲಂಕರಿಸಲಾಗಿತ್ತು. ಫೋಕಸ್ ಲೈಟ್ಗಳಿಂದ ಬಣ್ಣ ಬಣ್ಣದ ಬೆಳಕಿನಲ್ಲಿ ಮೂಡಿಬಂದ ಕಾರ್ಯಕ್ರಮವು ನೋಡುಗರ ಕಣ್ಣನ್ನ ಸೆಳೆಯಿತು. ಅಲಂಕೃತ ವೇದಿಕೆಯು ಜಾನಪದ ಲೋಕವು ದಾರಿಗಳಿಗೆ ಬಂದಂತೆ ಕಾಣಬಂದಿತ್ತು. ಪೋಷಕರು ಮತ್ತು ಗ್ರಾಮಸ್ಥರು ತಮ್ಮ ಪುಟಾಣಿ ಮಕ್ಕಳ ಪ್ರತಿಭೆಯನ್ನ ಕಂಡು ಸಂತಸದ ನಗೆಬೀರಿದರು. ಶಾಲೆಯ ಮಕ್ಕಳಿಗೆ ವ್ಯಾಸಂಗದ ಜೊತೆಗೆ ಇತರೆ ಸಾಂಸ್ಕೃತಿಕ ಚಟುವಟಿಕೆಗಳನ್ನು ಸಹ ಉತ್ತಮ ರೀತಿಯಲ್ಲಿ ಕಲಿಸುತ್ತಿರುವ ಶಾಲೆಯ ಬೋಧಕ ಸಿಬ್ಬಂದಿಯವರಿಗೆ ಅಭಿನಂದನೆ ಸಲ್ಲಿಸಿದರು. ವೇದಿಕೆಯಲ್ಲಿ ಉಪಸ್ಥಿತರಿದ್ದ ಅತಿಥಿಗಳು ಗಿಡಕ್ಕೆ ನೀರೆರೆಯುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಕ್ಷೇತ್ರ ಸಂಪನ್ಮೂಲ ವ್ಯಕ್ತಿಗಳಾದ ಮಂಜುನಾಥ್, ಕರ್ನಾಟಕ ರಕ್ಷಣಾ ವೇದಿಕೆಯ ಆರ್ ನಾಗರಾಜ್, ಲೇಖಕ ಕೆಎಸ್ ನೂರುಲ್ಲಾ ಅವರು ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ರವಿಕುಮಾರ್, NKS TV4 ನ್ಯೂಸ್, ಚಿಂತಾಮಣಿ. ಕಾರ್ಯಕ್ರಮ ಹೇಳಬಹುದು. ಯಾಕಂದ್ರೆ ಇಡೀ ನಮ್ಮ ಭಾರತ ದೇಶ ಸ್ವತಂತ್ರ ಸಮಯದಲ್ಲಿ ಅಂಚುವರಿದ ಪ್ರಾಂತ್ಯಗಳಲ್ಲಿ ಕರ್ನಾಟಕದವರು ಹಲವು ಪ್ರಾಂತ್ಯಗಳಲ್ಲಿದ್ದರು. ಒಂದು ಕಡೆ ಸೇರಿಸಿ ನವೆಂಬರ್ 1ರಂದು ಇಡೀ ಕರ್ನಾಟಕ ಮೈಸೂರು ರಾಜ್ಯ ಅಂತ ಮಾಡಿದ್ರು. ನಂತರ ಕರ್ನಾಟಕ ಅಂತ ನಾಮಕರಣ ಆಯಿತು. ಹೇಳಿದ್ರು ನಮ್ಮ ಚೆನ್ನಮ್ಮನವರು ಅಂತ ಅನೇಕ ವ್ಯಕ್ತಿಗಳ ಶ್ರಮ ಫಲದಿಂದ ನಾವು ಕರ್ನಾಟಕದಲ್ಲಿ ಜೀವಿಸ್ತಾ ಇದ್ದೀವಿ. ಈ ಮಣ್ಣಿನ ಋಣ, ಜಲ, ನೀರು, ಗಾಳಿ ತಗೊಳ್ತಾ ಇದ್ದೀವಿ. ನಾವೆಲ್ಲರೂ ಮೊದಲಿಗೆ ನಮ್ಮ ಕರ್ನಾಟಕ ಮಾತೆಗೆ ಚಿರ ಋಣಿಯಾಗಿರ್ಬೇಕು ಮತ್ತು ಪ್ರತಿಯೊಬ್ಬರಲ್ಲೂ ಪ್ರತಿಯೊಬ್ಬರ ಮನೆಯಲ್ಲೂ ಕನ್ನಡ ಕಂಪು ಹರಡಲಿ ಅಂತ ಹೇಳ್ತಾ, ಮತ್ತೆ ಈ ಒಂದು ಶಾಲೆಯ ಬಗ್ಗೆ ಹೇಳ್ಬೇಕಾದ್ರೆ ಅಮಿತ್ ಸರ್ ಅವರು ಮತ್ತೆ ನಮ್ಮ ಸಿಬ್ಬಂದಿಯವರು ಉತ್ತಮವಾಗಿ ಈ ಒಂದು ಸಮಸ್ಯೆಯನ್ನ ಬೆಳೆಸಿದ್ದಾರೆ. ಎರಡೇ ಮಾತು ಹೇಳಿದ್ರು ನಮ್ಸ್ಕೊಳ್ತಾ ಇದ್ದೀನಿ. 2003 ನಾನು ಇದೇ ಗ್ರಾಮಕ್ಕೆ ಚುನಾವಣೆ ಕೆಲಸಕ್ಕೆ ಬಂದಾಗ ತುಂಬಾ ನೋವಾಯ್ತು ಈ ಶಾಲೆ ನೋಡಿ. ಅದೇ 24ರಲ್ಲಿ ಮತ್ತೆ ಮೊದಲು ಒಂದ್ಸಲ ಬಂದಾಗ ತುಂಬಾ ಖುಷಿ ಆಯ್ತು. ಮತ್ತೆ ತಮ್ಮ ಶಾಲೆಯ ಬಗ್ಗೆ ನಮ್ಮ ಚಿಂತಾಮಣಿ ನಗರದಲ್ಲಿ ಪ್ರಭಾಕರ್ ಒಬ್ಬ ಮಗು ಎಷ್ಟು ನಾನು ಮಾಡಿಕೆರೆ ಶಾಲೆಗೆ ಹೋಗ್ತೀನಂತ ನನಗೆ ತುಂಬಾ ಖುಷಿ ಆಯ್ತು. ನಮ್ಮ ಶಾಲೆಯ ಬಗ್ಗೆ ಮತ್ತು ನಮ್ಮ ಸರ್ಕಾರಿ ಶಾಲೆಯ ಬಗ್ಗೆ, ಮಾಡಿಕೆರೆ ಶಾಲೆಯ ಬಗ್ಗೆ ತಾವೆಲ್ಲರೂ ತುಂಬಾ ಉತ್ಸುಕರಾಗಿದ್ದೀರಾ. ತಮ್ಮ ಏನು ಇವತ್ತಿನ ಚಟುವಟಿಕೆಗಳು ಕನ್ನಡದ ಬಗ್ಗೆ ಅವರಲ್ಲಿ ಅಂತ ತುಂಬಾ ಆನಂದಿಸ್ತಾ ಅವೆಲ್ಲರೂ ಕನ್ನಡಕ್ಕೆ ಹೆಚ್ಚು ಪ್ರಾಧಾನ್ಯತೆ ಕೊಡಿ ಅಂತ ಹೇಳ್ತಾ ನಾನು ಐತಿಹಾಸಿಕ ಪ್ರಸಿದ್ಧ ಶ್ರೀ ಕಲಿನಾಥೇಶ್ವರ ಸುಕ್ಷೇತ್ರದ ಕಾರ್ತಿಕೋತ್ಸವ ಯಲಬುರ್ಗಾದಲ್ಲಿ ನಡೆಯಿತು. ಐತಿಹಾಸಿಕ ಪ್ರಸಿದ್ಧ ಶ್ರೀ ಕಲ್ಲಿನಾಥೇಶ್ವರ ಸುಕ್ಷೇತ್ರ ಮಹಾಕಾರ್ತಿಕೋತ್ಸವ
ಯಲಬುರ್ಗಾ ತಾಲೂಕಿನ ಕಲ್ಲೂರು ಗ್ರಾಮದ ಇತಿಹಾಸ ಪ್ರಸಿದ್ಧ ದೇವಸ್ಥಾನ ಶ್ರೀ ಕಲಿನಾಥೇಶ್ವರ ಕಾರ್ತಿಕೋತ್ಸವ ವಿಜೃಂಭಣೆಯಿಂದ ಜರುಗಿತು. ಪ್ರತಿ ವರ್ಷದಂತೆ ಈ ವರ್ಷವೂ ಲಕ್ಷ ದೀಪ ಹಚ್ಚುವ ಮೂಲಕ ಮಹಾ ಕಾರ್ತಿಕೋತ್ಸವ ಸಂಭ್ರಮ ಸಡಗರದಿಂದ ಆಚರಿಸಲಾಯಿತು. ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನ ಗದಗಿನ ವೀರೇಶ್ವರ ಪುಣ್ಯಾಶ್ರಮ ಶ್ರೀ ಗಾನಯೋಗಿ ಪಂಚಾಕ್ಷರಿ ಮಠದ ಕಲಾಯಾಜನ್ ಅವರು ಸಾನ್ನಿಧ್ಯ ವಹಿಸಿ ಆಶೀರ್ವಚನ ನೀಡಿದರು. ನಂತರ ಶ್ರೀಗಳು ಮಾತನಾಡಿ, ಕಲಿನಾಥೇಶ್ವರ ಕಾರ್ತಿಕೋತ್ಸವ ಕಾರ್ಯಕ್ರಮವನ್ನ ಕಲ್ಲೂರು ಗ್ರಾಮದ ಭಕ್ತರು ಪ್ರತಿ ವರ್ಷ ಅತ್ಯಂತ ಸಂಭ್ರಮ ಮತ್ತು ಭಕ್ತಿಯಿಂದ ಆಚರಣೆ ಮಾಡುವವರು. ಅದರಂತೆ ಪ್ರತಿ ವರ್ಷ ತುಲಾಭಾರ ನಡೆಸಿಕೊಡುತ್ತಾರೆ. ಇಂದಿನ ಈ ತುಲಾಭಾರ 7696ನೇ ದಾಗಿದೆ ಎಂದರು. ಹಾಗೆ ಈ ಕಲಿನಾಥೇಶ್ವರ ಕಾರ್ತಿಕೋತ್ಸವವನ್ನು ಸರ್ಕಾರಿ ಉತ್ಸವವನ್ನಾಗಿ ಮಾಡಬೇಕು ಎಂದು ಸರ್ಕಾರಕ್ಕೆ ಒತ್ತಾಯ ಮಾಡಿದರು. ಈ ಸಂದರ್ಭದಲ್ಲಿ ಉಭಯ ಶ್ರೀಗಳಾದ ಕಲ್ಲೂರು ಗ್ರಾಮದ ಹಿರೇಮಠ ಸ್ವಾಮೀಜಿ ಉಪಸ್ಥಿತರಿದ್ದರು. ನಂತರ ಶ್ರೀ ಕಲಿನಾಥೇಶ್ವರ ದೇವಸ್ಥಾನ ಕಮಿಟಿ ಅಧ್ಯಕ್ಷ ಕಳಕನಗೌಡ ಪಾಟೀಲ್ ಕಲ್ಲೂರು ಗ್ರಾಮ ಉದ್ಘಾಟನೆ ನೆರವೇರಿಸಿದರು. ಕಾರ್ತಿಕೋತ್ಸವ ಕುರಿತು ಮಾತನಾಡಿದರು. ನಿನ್ನೆ ಮಧ್ಯರಾತ್ರಿ ನಡೆದ ಕಾರ್ತಿಕೋತ್ಸವದಲ್ಲಿ ದೇವಸ್ಥಾನ ಸಮಿತಿ ಅಧ್ಯಕ್ಷರಾದ ಯಲಬುರ್ಗಾ ತಹಸೀಲ್ದಾರ್ ಬಸವರಾಜ ತೆನ್ನಳ್ಳಿ ಹಾಗೂ ತಾಲೂಕು ಪಂಚಾಯಿತಿ ಇಒ ಸಂತೋಷ್ ಪಾಟೀಲ್ ಮತ್ತು ಯಲಬುರ್ಗಾ ಪೊಲೀಸ್ ಠಾಣಾ ಪಿಎಸ್ಐ ವಿಜಯ್ ಪ್ರತಾಪ್ ಹಾಗೂ ಪೊಲೀಸ್ ಸಿಬ್ಬಂದಿ ಉಪಸ್ಥಿತರಿದ್ದರು. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ನಾಗಯ್ಯ ಗುರುಮಠ್ ಹಾಗೂ ಗ್ರಾಮದ ಗುರು ಹಿರಿಯರು, ಅನೇಕ ಗಣ್ಯರು, ಸಾವಿರಾರು ಭಕ್ತರು ಸೇರಿದಂತೆ ಇನ್ನೂ ಅನೇಕ ಉಪಸ್ಥಿತರಿದ್ದರು. ಸಿಎ ಆದಿ, ಎನ್ಕೆಎಸ್ ಟಿವಿ4 ನ್ಯೂಸ್, ಯಲಬುರ್ಗಾ. ಅವ್ರನ್ನ ಕಲ್ಲಪ್ಪಜ್ಜನ ರೂಪದಲ್ಲಿ ನಾವು ನೋಡ್ಬೋದು. ನಾವು ಈ ಊರಲ್ಲೇ ಜನಿಸುವಂತ ಹೇಳಿ ಅದನ್ನ ಹಿರಿಯರ ಮಾತಿಗೆ ನಾವು ಇನ್ನೂ ಬೆಳೆದಂತ. ನಾನು ಅಧ್ಯಕ್ಷರಾಗಿ 3 ವರ್ಷ ಆಯ್ತು. 3 ವರ್ಷದಲ್ಲೇ ನಾನು ₹1 ಅಲ್ಲಿ ಮುಟ್ಟಲ್ಲ, ₹1 ಕೊಡಲ್ಲ. ಕಲ್ಲೂರಿನ ಗುರು ಹಿರಿಯರು ಈಗಿರ್ತಕ್ಕಂಥ ಒಬ್ಬ ಕಲ್ಲಪ್ಪ ಮೇಟಿ ಅಂತೇಳಿ ಆ ಮಗ ನನಗಿಂತ ಒಂದು ಗುಂಜಿ ₹1 ಹೋಗುವುದರಿಂದ ಈ ಊರಲ್ಲಿ ಕೆಲಸ ಮಾಡ್ತಾರೆ. ಆಮೇಲೆ ಅವ್ರ ಜೊತೆಗೆ ಮೋನೇಶ್, ಅದು ನಿಜವಾಗೂ ಮೋನೇಶಿನ, ಅವ್ರನ್ನೆಲ್ಲ ನೋಡಿ ನಾವು ಕಲ್ಲೂರಿನ ಗುರುಹಿರಿಯರು ತಹಸೀಲ್ದಾರ್ ಆಡಳಿತ ಬಂದು ಮೀಟಿಂಗ್ ಮಾಡಿದಾಗ ಇಲ್ಲಿ ಎಲ್ಲರೂ ನಮ್ಮ ಊರಿನ ಹಿರಿಯರು ಅವರು ಉಳಿಸ್ಕೊಟ್ಟು ಇವತ್ತು ನಾವು ಇಲ್ಲಿ ನಿಂತು ಕಾರ್ಯಕ್ರಮ ಮಾಡ್ತೀವಿ, ಅಲ್ಲಿ ಆ ಮಕ್ಕಳು ಪ್ರಸಾರ ಮಾಡಿಸ್ತಾರೆ. ನಾನು ಕಲ್ಲಪ್ಪನ ತರದಗುಡಿನಂತ ನಾನು ಶಿವೊಬ್ಬ ಮಣಿಮಗ. ನನ್ನ ಕೊರೆಯುವ ಚೈನಿಕರು ಕೂಡ ಸುತ್ತಮುತ್ತ ಗ್ರಾಮದಲ್ಲಿ ಇಡೀ ನಮ್ಮ ಕರ್ನಾಟಕ ಅನೇಕ ಭಾಗದಿಂದ ತಾವೆಲ್ಲ ನಡೆದು ಬಂದು ಗಾಡಿ ತಗೊಂಡು ಬಂದು ಚಳಿ ಒಳಗೆ ಅವನ ಮುಂದೆ ದೀಪ ಹಚ್ಚಿ ಕತ್ತಲವನ್ನು ಒಡೆದೋಡಿಸಿ ಜ್ಞಾನದ ಬೆಳಕನ್ನು ನಿಮ್ಮ ಕಣ್ಣಿಗೆ ಕಂಡಿಲ್ಲ. ಇದು ನಿಮ್ಮ ಜೀವನ ಪರ್ಯಂತರವಾಗಿ ನಿಮಗೆ ಅಜ್ಞಾನವನ್ನು ಓಡಿಸಿ ಜ್ಞಾನವನ್ನು ಕೊಡುವಂತ ಶಕ್ತಿ ನಿಮ್ಮೆಲ್ಲರ ಪರವಾಗಿ ಭಗವಂತ ನಿಮಗೆ ಕೊಂಡಿ ಅಂತೇಳಿ ಕಲ್ಲಿನಾಥೇಶ್ವರ ಪಾದದಲ್ಲಿ ಬೇಡಿಕೊಳ್ತಾ ಕೊನೆಗೆ ನಿಮಗೆ ಸಮಯ ಆಗ್ತಾ ಇದೆ. ದೀಪವು ಜ್ಞಾನದ ಸಂಕೇತ ಎಂದು ಶಿವಲಿಂಗೇಶ್ವರ ಶಿವಾಚಾರ್ಯ ಸ್ವಾಮಿಗಳು ಲಕ್ಷ್ಮೇಶ್ವರದಲ್ಲಿ ಹೇಳಿದ್ದಾರೆ. ದೀಪ ಜ್ಞಾನದ ಸಂಕೇತ ಶ್ರೀ ಶಿವಲಿಂಗೇಶ್ವರ ಶಿವಾಚಾರ್ಯ ಸ್ವಾಮಿಗಳು ಹೇಳಿಕೆ. ನಮ್ಮ ಪುರಾತನ ಪರಂಪರೆಯ ಆಚರಣೆಗಳನ್ನು ಎಂದಿಗೂ ಮರೆಯಬಾರದು. ಮನುಷ್ಯರಾದ ನಾವು ನಮ್ಮ ಕುಟುಂಬದೊಂದಿಗೆ ಸಂಸ್ಕಾರ ಬೆಳೆಸಿಕೊಂಡು ಅದರಂತೆ ನಡೆದುಕೊಳ್ಳಬೇಕು. ಅದನ್ನು ನೋಡಿ ಗ್ರಾಮದ ಜನತೆ ನಮ್ಮ ಹಾದಿಯಲ್ಲಿ ಸಾಗಬೇಕು ಎಂದು ಶ್ರೀ ಡಾಕ್ಟರ್ ಶಬ್ರ ಶಿವಲಿಂಗೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳು ಚರಮೂರ್ತೀಶ್ವರ ಮಠ ಗಂಜಿಗಟ್ಟಿ ಪೂಜ್ಯರು ಹೇಳಿದರು. ಅವರು ತಾಲೂಕಿನ ಎತ್ತಿನಹಳ್ಳಿ ಗ್ರಾಮದಲ್ಲಿ ಬುಧವಾರ ಸಂಜೆ ನಡೆಸಿದ ಗ್ರಾಮದ ಚರಮೂರ್ತೀಶ್ವರ ದೇವಸ್ಥಾನದ 10ನೇ ವರ್ಷದ ವಾರ್ಷಿಕೋತ್ಸವ ಹಾಗೂ ಕಾರ್ತಿಕ ದೀಪೋತ್ಸವ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿ ಆಶೀರ್ವಚನ ನೀಡಿದರು. ಕಾರ್ಯಕ್ರಮವನ್ನು ಉದ್ಘಾಟಿಸಿ ಆಶೀರ್ವಚನ ನೀಡಿದ ಶ್ರೀ ಮಣಿಪ್ರ ಅಭಿನವ ಕಾಡಸಿದ್ದೇಶ್ವರ ಮಹಾಸ್ವಾಮಿಗಳು, ಕಾಡಸಿದ್ದೇಶ್ವರ ಮಠ ನುಣುವಿನಕೆರೆ ಅಭಿನವ ಕಾಡಸಿದ್ದೇಶ್ವರ ಸ್ವಾಮಿಗಳು ಮಾತನಾಡಿ, ಎತ್ತಿನಹಳ್ಳಿ ಗ್ರಾಮದ ಗ್ರಾಮಸ್ಥರೆಲ್ಲರೂ ಒಗ್ಗಟ್ಟಾಗಿ ಶ್ರೀ ಚರಮೂರ್ತೇಶ್ವರ ದೇವಸ್ಥಾನದ 10ನೇ ವರ್ಷದ ವಾರ್ಷಿಕೋತ್ಸವ ಹಾಗೂ ಕಾರ್ತಿಕ ದೀಪೋತ್ಸವ ಹಮ್ಮಿಕೊಂಡಿದ್ದು ತುಂಬಾ ಸಂತೋಷದ ವಿಷಯವಾಗಿದೆ. ಕಾರ್ತಿಕೋತ್ಸವದಲ್ಲಿ ಪಾಲ್ಗೊಂಡು ಎಲ್ಲರೂ ಸನ್ಮಾರ್ಗದಲ್ಲಿ ನಡೆಯಿರಿ, ಆ ಪರಮಾತ್ಮ ಎಲ್ಲರ ಹಿಂದೆ ಇರುತ್ತಾನೆ ಎಂದು ಹೇಳಿದರು. ಕಾರ್ಯಕ್ರಮದಲ್ಲಿ ಮಾಡಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಹುಲಿಗೆಪ್ಪ ಕರೆಣ್ಣವರ್, ಸುನೀಲ್ ಮಹಾಂತ ಶೆಟ್ಟರ್, ಫಕೀರಗೌಡ್ರು ಪಾಟೀಲ್, ಮಹೇಶ್ ಮಂದಲಗಿರಿ, ಆರ್ಬಿ ಪಾಟೀಲ್ ಸೇರಿದಂತೆ ಇನ್ನು ಅನೇಕರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ವೀರಣ್ಣ ಹಡ್ಪದ್, ಎನ್ಕೆಎಸ್ ಟಿವಿ4 ನ್ಯೂಸ್, ಲಕ್ಷ್ಮೇಶ್ವರ. ನುಣುವಿನಕೆರೆ ಅವರಲ್ಲಿ ಭಕ್ತಿಯ ನಮಸ್ಕಾರಗಳನ್ನು ಸಮರ್ಪಿಸಿ
ಅದೇ ರೀತಿ ಇಂದಿನ ಸಮಾರಂಭದಲ್ಲಿ ಅತಿಥಿಗಳಾಗಿ ಆಗಮಿಸಿರುವಂಥ ಸುನೀಲ್ ಮಹಾನ್ ಶೆಟ್ಟರನ್ನು ಹಾಗೂ ನಿಮಗೆಲ್ಲ ಕಳೆದ ವರ್ಷ ಈ ವರ್ಷವೂ ಮಠದ ಬಗ್ಗೆ ತುಂಬ ಅಭಿಮಾನದಿಂದ ಕೆಲವು ಸಲಹೆ ಸೂಚನೆಗಳ ತಮ್ಮ ಅನುಭವವನ್ನು ಕೊಟ್ಟಿರುವಂಥ ಫಕೀರಗೌಡರು ಪಾಟೀಲರನ್ನು ಹಾಗೂ ಈ ಸಿದ್ಧಾರೂಢ ಮಠದ ಅಧ್ಯಕ್ಷರಾಗಿರುವಂಥ ಆರ್ ಬಿ ಪಾಟೀಲರನ್ನು, ಪಂಚಾಯತಿಯ ಅಧ್ಯಕ್ಷರಾಗಿರುವಂಥ ಹುಲಿಗೆಪ್ಪ ಕರಣನವರನ್ನು ಹಾಗೂ ನಮ್ಮ ಗೌಡರನ್ನ, ಜೊತೆಗೆ ಆಗಮಿಸಿರುವಂಥ ಮಾತೃ ಹೃದಯಗಳಾಗಿರುವಂಥ ಮಾತೆಯರೇ ಹಾಗೂ ಯಾವತ್ತು ಚರಮೂರ್ತೀಶ್ವರನ ತಾವು ಕಾರ್ತಿಕೋತ್ಸವ ಸಮಾರಂಭವನ್ನು ಮಾಡ್ತಾ ಇದ್ದೀರಿ. ಈಗಾಗಲೇ ಪ್ರಾರಂಭದಲ್ಲಿನೇ ನಮ್ಮ ಸುನೀಲಣ್ಣರು ಹೇಳಿದರು, ಕತ್ತಲೆಯಿಂದ ಬೆಳಕಿನ ಕಡೆ ಹೋಗುವಂಥ ಒಂದು ಕಾರ್ಯಕ್ರಮಕ್ಕೆ ಕಾರ್ತಿಕೋತ್ಸವ ಅಂತ ಕರೀತೀವಿ. ಅದೇ ರೀತಿ ನಮ್ಮ ವಿಶ್ವದಲ್ಲಿನ ಫಕೀರಗೌಡರು ಎಲ್ಲ ದೀಪಗಳು ಇವೆಲ್ಲ ಖರ್ಚು ಮಾಡಿಸ್ತಾರೆ. ಕರೆಂಟು, ಎಣ್ಣೆ, ಬತ್ತಿ ಇವೆಲ್ಲ ಖರ್ಚಿಲ್ಲದ ದೀಪಗಳು ಎರಡವ. ಅವೇ ಸೂರ್ಯ ಚಂದ್ರ ಅನ್ನುವಂಥ ಸುಂದರ ಮಾತನ್ನು ನಿಮಗೆ ಹೇಳ್ತಾರೆ. ಹೀಗೆ ಖರ್ಚು ಮಾಡಿ ನಮಗೆ ಸಂಪೂರ್ಣ ಕೆಲಸ ಕೊಡಲಿಲ್ಲ ಅಂದರೆ ಅದರತ್ತ ಗಮನ ಕೊಡಬಾರ್ದಂತ. ಖರ್ಚು ಮಾಡಿಸಂಗಿಲ್ಲ, ಕೆಲಸವೇ ಭಾಳ ಕೊಡ್ತಾವಂದ್ರೆ ಅದ್ರ ಬಗ್ಗೆ ಭಾಳ ಲಕ್ಷ್ಯ ಕೊಡಬೇಕು. ಆ ಮಾತನ್ನು ನಾವು ಜೀವನದಲ್ಲಿ ಅಳವಡಿಸ್ಕೊಳ್ಬೇಕಾಗ್ತದೆ. ಮಹಾತ್ಮರು ನಮಗೆ ಖರ್ಚಿಲ್ಲದ ಕೆಲಸಗಳನ್ನು ಭಾಳ ಕೊಟ್ಟಾರೆ. ನಾವು ಈಗ ಖರ್ಚು ಮಾಡಿ ಕೆಲಸಕ್ಕೆ ಬರಲ್ಲ ಅಂತಂದು ಮಾಡ್ಕೊಳಕತ್ತಿದ್ದೀವಿ. ಖರ್ಚು ಇಲ್ಲದ ಕೆಲಸಗಳು ಅದಾವೆ, ಖರ್ಚು ಇದ್ದಿದ್ದ ಕೆಲಸಗಳು ಅದಾವೆ. ಇವತ್ತು ಭಾಳ ಕಸಂಗ ಒಂದು ಎಕ್ಸಾಂಪಲ್ ಹೇಳೋದು, ಭಾಳ ಖರ್ಚು ಮಾಡಿ ಏನು ಮಾಡ್ತೀರಿ, ಇಲೆಕ್ಷನ್ ನಿಂದಿರ್ತಿರ್ತಾರೆ. ಎಷ್ಟು ಕೋಟಿ ಖರ್ಚಾಗ್ತದೆ ಹೇಳಿ, ಒಂದು ಇಲೆಕ್ಷನ್ ನಿಂದಿರ್ಬೇಕಾರೆ ಅದು MP ನಿಂದಿರ್ಬೇಕಾರೆ ಒಂದು 100 ಕೋಟಿ ಬೇಕು. ಇದು MLA ನಿಲ್ಬೇಕಂದ್ರೆ ಒಂದು 50 ಕೋಟಿ ಇರೋದು. ಈಗ ಇಷ್ಟು ಖರ್ಚು ಮಾಡಿ ಅವರು ನಿಮ್ಮೂರಿಗೆ ಏನು ಖರ್ಚು ಮಾಡ್ಯಾರ, ಕೋಟಿಗಟ್ಟಲೆ ಖರ್ಚು ಮಾಡಿ 1 ಕೋಟಿ ಖರ್ಚು ಮಾಡ್ಯಾರ ನಿಮ್ಮೂರಿಗೆ. ಮತ್ತು ಇವರು 5 ವರ್ಷ ಪೀಡ್ ಗ್ಯಾರಂಟಿ ಇರೋದಿಲ್ಲ. 2 ವರ್ಷಕ್ಕೆ ಹಾರ್ತಾರೋ 1 ವರ್ಷಕ್ಕೆ ಹಾರ್ತಾರೋ ಅದು ಗ್ಯಾರಂಟಿನೂ ಇಲ್ಲ. ಇದು ಖರ್ಚು ಭಾಳ ಮಾಡಿ ಗ್ಯಾರಂಟಿಗಳಿಂದ ಕೆಲಸ ಮಾಡ್ತೀವಿ. ಅವ್ರು ಹಿಂದೆ ಇಲೆಕ್ಷನ್ ಹಾಕಿದ್ದು ನಾವು ದೊಡ್ಡ ಸಮಾರು ಇದ್ದಾಗ ನಾವು ಆಕ್ಟ್ ಬಂದ್ರಲ್ಲ 5 ವರ್ಷ ಫಿಕ್ಸ್ ಆಗ ಅದು ಗ್ಯಾರಂಟಿನ, ಅದು ವಾರಂಟ್ ಇದ್ದಾಗ ಅದು ಏನು ಸಾಮಾನ್ಯದ ವಾರಂಟ್ ಕೊಡ್ತಾರಲ್ಲ ನಿಮಗೆ, ಮೊಬೈಲ್ ತೊಗೊಂಡು 2 ವರ್ಷ ವಾರಂಟಪ್ಪ, ಹಂಗೆ 5 ವರ್ಷ ವಾರಂಟ್ ಇದ್ದಂಗೆ ಅದು. ಈಗ ಖರ್ಚು ಮಾಡಿ ಮಾಡಿ ನಾವು ಏನು ಮಾಡ್ಕೊಳಕ್ಕೆ, ನೀವು ಭಾಳ ಖರ್ಚು ಮಾಡ್ತೀರಿ. ನೀವು ಮನೆ ಕಟ್ಟಬೇಕಾದ್ರೆ ಭಾಳ ಚಂದ ಕಲಮ್ ಹಾಕಿ, ಬಣ್ಣ ಹಚ್ಚಿ, ಗ್ರಾನೈಟ್ ಹಾಕಿ, ಟಿವಿ ಓದಬೇಕು, ಸ್ನಾನ ಎಲ್ಲ ಮಾಡಬೇಕು, ಟಿವಿ ಮಾಡಬೇಕು, ಒಂದು ಸಿಂಪಲ್ ಟಿವಿ ಮತ್ತು ಸಪ್ರೇಟ್ ಬೆಡ್ರೂಮು, ಮತ್ತು ಮನೆಯಾಗ 2 ಮಕ್ಕಳು ಅವ್ರಿಗೊಂದೊಂದು ಸಪ್ರೇಟ್ ಬೆಡ್ರೂಮು, ಮತ್ತು ಸ್ಟಡಿ ರೂಮ್ ಬೇರೆ, ಮೀಟಿಂಗ್ ರೂಮ್ ಬೇರೆ, ಹೌದಲ್ಲ, ಬೇರೆ ಬೇರೆ ರೂಮ್ ಮಾಡಿ 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 ಭಾಳ ಖರ್ಚು ಮಾಡುತ್ತೆ. ಇಷ್ಟೆಲ್ಲ ಖರ್ಚು ಮಾಡಕತ್ತೀರಿ. ಅದು ಹಿಂದೆ ನೀವು ಸಣ್ಣವರಿದ್ದಾಗ, ಇವರದ್ದಾರೆಲ್ಲ ಸಣ್ಣವರಿದ್ದಾಗ ಅವಾಗ ಮನೆ ಹೇಗಿರ್ತಿದ್ದೆ ನೋಡಿರಲ್ಲ, ಅವಾಗ ಹೆಂಗಿರ್ತಿದ್ದೆ ಮನೆ ಭಾಳ ಸೀಟು ಇಲ್ಲ ಅಂದರೆ ಮಡಿಗೆ ಮಡಿಗೆ ಏನು ಮಾಡ್ತಿದ್ರು, ಸೆಗಣಿ ಬಿಟ್ಟು ಸಾರಿಸ್ತಿದ್ರು. ಎಲ್ಲ ಹಾಲ, ಊಟದ ಹಾಲು ಅದ, ಬೆಡ್ರೂಮ್ ಅದ, ಬಂಗಾರ ಮಾತಾಡೋದಲ್ಲ, ಬೀಚನ ಮಾಡೋದಲ್ಲೇ ಮಾತಾಡೋದಲ್ಲ, ಒಂದೇ ಹಾಲದಾಗ ಎಲ್ಲ ನಡೀತಿದ್ದು. ಖರ್ಚು ಕಡಿಮೆ ಇರ್ತಿಲ್ಲ. ಬೆಳಗು ಪಂಚಾಚಾರ್ಯ ತತ್ವವೇ, ಬೆಳಗು ಬಸವನ ಭಕ್ತಿ ತತ್ವವೇ, ಬೆಳಗು ವೀರತರ ಶೂನ್ಯ ತತ್ವವೇ ಸರ್ವಸಮ್ಮತ ಹೇಳು. ಬೆಳಗು ಜಂಗಮ ವಂಶದೀಪವೇ, ಬೆಳಗು ಭಕ್ತರ ವಂಶದೀಪವೇ, ಬೆಳಗು ದೇಶಾಸೋಯಿಗಳ ಕಡುಗತ್ತಲೆ ಕಳೆದು. ಪ್ರಾತಸ್ಮರಣೀಯ ಜಗದಾದಿ ಜಗದ್ಗುರು ಪಂಚ ಆಚಾರ್ಯರನ್ನ, ಬಸವಾದಿ ಶಿವಶರಣರನ್ನ ಸ್ಮರಣೆ ಮಾಡ್ತಾ, ಕರ್ತೃ ಕಾಡಸಿದ್ದೇಶ್ವರನ, ಜಗದ್ಗುರು ವೀರಗಂಗಾಧರೇಶ್ವರನನ್ನ ಸ್ಮರಣೆ ಮಾಡ್ತಾ, ಈ ಕ್ಷೇತ್ರದ ಕ್ಷೇತ್ರಾಧಿಪತಿ ಚರಮೂರ್ತೇಶ್ವರ ಕರ್ತೃಬದಿಗೆ ಹಣ ಮೆಳೆದು
ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ಶಟಸ್ಥಲ ಬ್ರಹ್ಮಿ ಡಾಕ್ಟರ್ ಶಿವಲಿಂಗೇಶ್ವರ ಮಹಾಸ್ವಾಮಿಗಳವರ ದಿವ್ಯ ಶ್ರೀಚರಣೆಗಳಿಗೆ ಶಿರಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ಅತಿಥಿಗಳಾಗಿ ಆಗಮಿಸಿರ್ತಂಥ ಶ್ರೀಯುತ ಸುನೀಲ್ ಮಾನ್ ಶೆಟ್ರವರೇ, ಶ್ರೀಯುತ ಫಕೀರ್ಗೌಡರು ಪಾಟೀಲ್ರವರೇ, ಮಹೇಶ್ ಮುಂಡಲ್ಗೇರಿಯವರೇ, ಆರ್ ಬಿ ಪಾಟೀಲ್ರವರೇ, ಹುಲಿಗೆಪ್ಪ ಕಣ್ಣಣ್ಣವರೇ ಹಾಗೂ ಚರಮೂರ್ತೇಶ್ವರ ಟ್ರಸ್ಟ್ ಸಮಿತಿಯ ಅಧ್ಯಕ್ಷರೇ, ಪದಾಧಿಕಾರಿಗಳೇ, ಗ್ರಾಮದ ಎಲ್ಲ ಗ್ರಾಮಸ್ಥರೇ, ತಾಯಂದಿರೇ, ಹಿರಿಯರೇ. ಯಲಹಂಕದಲ್ಲಿ ನೂತನ ಗ್ರಾಮ ಪಂಚಾಯತ್ ಸದಸ್ಯರ ಅಧಿಕಾರ ಸ್ವೀಕಾರ ಕಾರ್ಯಕ್ರಮ ನಡೆಯಿತು. ನೂತನ ಗ್ರಾಮ ಪಂಚಾಯಿತಿ ಸದಸ್ಯರ ಅಧಿಕಾರ ಸ್ವೀಕಾರ ಕಾರ್ಯಕ್ರಮ ಯಲಹಂಕ ತಾಲೂಕು ಕಸಗಟ್ಟಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕುಂಬಾರಹಳ್ಳಿಯಲ್ಲಿ ನಡೆದ ಉಪಚುನಾವಣೆಯಲ್ಲಿ ಜಯಗಳಿಸಿದ ನೂತನ ಸದಸ್ಯರಾದ ಯಾದವ ಮೂರ್ತಿಯವರು ಇಂದು ಗ್ರಾಮ ಪಂಚಾಯಿತಿಯಲ್ಲಿ ಸದಸ್ಯತ್ವ ಸ್ವೀಕರಿಸಿದರು. ಗ್ರಾಮ ಪಂಚಾಯಿತಿಯ ಸಭಾಂಗಣದಲ್ಲಿ ನಡೆದ ಕಾರ್ಯಕ್ರಮಕ್ಕೆ ಹೆಸರುಘಟ್ಟ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಅದ್ದೆ ಮಂಜುನಾಥ್ ಆಗಮಿಸಿ ನೂತನ ಸದಸ್ಯರಾದ ಯಾದವ್ ಮೂರ್ತಿಯವರನ್ನು ಅಭಿನಂದಿಸಿದರು. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಜಿ ಸಂಧ್ಯಾ, ಸದಸ್ಯರಾದ ವೆಂಕಟೇಶ ಮೂರ್ತಿ, ಚಾಂದ್ ಪಾಷಾ, ಮಾಜಿ ಅಧ್ಯಕ್ಷರಾದ ಕಿರಣ್ ಕುಮಾರ್ ಹಾಗೂ ಕಾಂಗ್ರೆಸ್ ಮುಖಂಡರುಗಳು ಮತ್ತು ಗ್ರಾಮ ಪಂಚಾಯಿತಿ ಸದಸ್ಯರುಗಳು ಉಪಸ್ಥಿತರಿದ್ದರು. ಹನುಮಂತರಾಜು, NKST4 ನ್ಯೂಸ್, ಬೆಂಗಳೂರು. ನಮ್ಮ ನೂತನವಾಗಿ ಸದಸ್ಯರಾಗಿರೋಂಥ ನಮ್ಮ ಯಾದವ ಮೂರ್ತಿ ಅಣ್ಣವ್ರೆ, ಯಾದವ ಮೂರ್ತಿ ಅಂದ್ರೆ ಕೃಷ್ಣ ಅಂತ, ಯಾದವ ಆ ಕುಲದ ಮೂರ್ತಿ ಯಾರು ಅಂದ್ರೆ ಕೃಷ್ಣ ಅಂತ ಹೆಸರು. ಸೊ ಯಾದವ ಮೂರ್ತಿ ಅಣ್ಣವ್ರೆ, ನಾಗಣ್ಣವರೇ, ನಮ್ಮ ಬಸಣ್ಣವರೇ, ರವಿಯವರೇ, ನಮ್ಮ ಶ್ರೀನಿವಾಸ್ ಅವರೇ, ಚಂದ್ರಶೇಖರ್, ರಮೇಶ್ ಅವರೇ, ಗಣೇಶ್, ಎಲ್ಲ ನಮ್ಮ ಜಗದೀಶ್ ಅವರು, ನಮ್ಮ ಕೆಂಪಣ್ಣ, ಅಶ್ವತ್ಥಪ್ಪ ಎಲ್ಲರೂ ಇಲ್ಲಿದ್ದೀವಿ. ನಮಗೆ ಖುಷಿಯಾಗಿದೆ. ಒಳ್ಳೆ ಹೃದಯದ ವ್ಯಕ್ತಿಗಳು ಅಧಿಕಾರ ಇದ್ದಾಗ ಗ್ರಾಮ ಸಂಸ್ಥೆಗಳು ಯಾವಾಗಲೂ ತಾಯಿ ಥರ ಅಪ್ಪಿಗೆ ಇರಬೇಕು. ಅವಕ್ಕೆ ಅಲ್ಲಿ ಇದು ಎಡಗೈ ಬಲಗೈ ಅನ್ನೋದನ್ನು ತೋರಿಸ್ಬಾರ್ದು, ಎರಡೂ ಕೈ ಸೇರಿದ್ರೆ ಅಪ್ಪಿಗೆ. ಆ ಅಪ್ಪಿಗೆಯನ್ನು ಗ್ರಾಮ ಪಂಚಾಯಿತಿಗಳಲ್ಲಿ, ಗ್ರಾಮ ಸಂಸ್ಥೆಗಳಲ್ಲಿ, ರೈತರ ಸಂಸ್ಥೆಗಳಲ್ಲಿ ಮಾಡಬೇಕು. ಅಂಥದ್ದೊಂದು ಅಪ್ಪಿಗೆಯ ವಾತಾವರಣ ಸೃಷ್ಟಿ ಮಾಡ್ತಾರೆ ನಮ್ಮ ಅಧ್ಯಕ್ಷರು ಮತ್ತು ನಮ್ಮ ಯಾದವ ಮೂರ್ತಿ ಅಣ್ಣವರು ಅನ್ನೋ ನಂಬಿಕೆ ನಮಗಿದೆ. ಅವರಿಬ್ಬರು ಅಲ್ಲಿ ಇವರು ಅಧ್ಯಕ್ಷರಾಗಿರೋ ಸಮಯದಲ್ಲಿ ಇವರು ಸದಸ್ಯರಾಗಿ ಆಯ್ಕೆಯಾಗಿರೋದು ನಮಗೆ ಖುಷಿಯ ಸಂಗತಿ. ಇವರೆಲ್ಲರ ಪರವಾಗಿ ಮತ್ತು ಇಲ್ಲಿರೋ ಎಲ್ಲ ಮಹನೀಯರು, ಮಹಿಳೆಯರ ಪರವಾಗಿ ನಾನು ಅವರಿಗೆ ಅಭಿನಂದನೆಯನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅವರು ತುಂಬ. ಎರಡನೇ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ವಿರೋಧ ವ್ಯಕ್ತಪಡಿಸಿದ ಮಾಜಿ ಶಾಸಕ ಡಾಕ್ಟರ್ ಕೆ ಶ್ರೀನಿವಾಸ್ ಮೂರ್ತಿ ಹಾಗೂ ಬಿಜೆಪಿ ನಾಯಕರುಗಳಿಂದ ವಿರೋಧ, ರೈತರನ್ನ ಒಕ್ಕಲೆಬ್ಬಿಸಿದರೆ ಉಗ್ರ ಹೋರಾಟದ ಎಚ್ಚರಿಕೆಯನ್ನ ನೀಡಿದ ಮಾಜಿ ಶಾಸಕ ಶ್ರೀನಿವಾಸ್ ಮೂರ್ತಿ. ನೆಲಮಂಗಲದಲ್ಲಿ ಎರಡನೇ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ವಿರೋಧ ಪಕ್ಷದ ಮಾಜಿ ಶಾಸಕ ಡಾಕ್ಟರ್ ಕೆ ಶ್ರೀನಿವಾಸ್ ಮೂರ್ತಿ ಹಾಗೂ ಬಿಜೆಪಿ ನಾಯಕರುಗಳಿಂದ ವಿರೋಧ, ರೈತರನ್ನು ಒಕ್ಕಲೆಬ್ಬಿಸಿದರೆ ಉಗ್ರ ಹೋರಾಟದ ಎಚ್ಚರಿಕೆ ನೀಡಿದ ಮಾಜಿ ಶಾಸಕ ಶ್ರೀನಿವಾಸ್ ಮೂರ್ತಿ ನೆಲಮಂಗಲ ತಾಲೂಕಿನ 3 ಗ್ರಾಮ ಪಂಚಾಯಿತಿಗಳಲ್ಲಿ ಸರ್ವೆ ಕಾರ್ಯ ನಡೆಯುತ್ತಿದೆ. ಅಧಿಕಾರಿಗಳು ಯಾವುದೇ ರೀತಿಯ ಮಾಹಿತಿಯನ್ನು ನೀಡದೆ ಸರ್ವೆಯನ್ನು ನಡೆಸುತ್ತಿದ್ದಾರೆ. ತಿಪ್ಪಗೊಂಡನಹಳ್ಳಿ, ಕುಮತ್ವತಿ ಹಾಗೂ ಅರ್ಕಾವತಿ ಜಲಾಶಯ ಒಳಗೊಂಡಿರುವ ಪ್ರದೇಶದಲ್ಲಿ ಸರ್ವೆ ನಡೆಯುತ್ತಿದೆ. ಈ ಭಾಗದಲ್ಲಿ ರೈತಾಪಿ ವರ್ಗವೇ ಹೆಚ್ಚು ವಾಸಿಸುತ್ತಿದ್ದು ಅವರುಗಳನ್ನು ಒಕ್ಕಲೆಬ್ಬಿಸಲು ಸರ್ಕಾರ ಹೊರಟಿದೆ. ದಿವಂಗತ ಹಿರಿಯ ನಟಿ ಲೀಲಾವತಿ ಗ್ರಾಮವಾದ ಸೋಲದೇವನಹಳ್ಳಿಯಲ್ಲಿಯೂ ಸಹ ಸರ್ವೆ ಕಾರ್ಯ ನಡೆಯುತ್ತಿದೆ. ಬಿಜೆಪಿ ಹಾಗೂ ಜೆಡಿಎಸ್ ನಾಯಕರು ಜೊತೆಯಾಗಿ ಉಗ್ರ ಹೋರಾಟ ಮಾಡಲು ಸಿದ್ಧರಿದ್ದೇವೆ ಎಂದು ಮಾಜಿ ಶಾಸಕ ಡಾಕ್ಟರ್ ಕೆ ಶ್ರೀನಿವಾಸ್ ಮೂರ್ತಿ ತಿಳಿಸಿದರು. ಶೋಭಾ, NKST4 ನ್ಯೂಸ್, ಬೆಂಗಳೂರು. ಅಧಿಕಾರಿಗಳು ಮತ್ತು ನಮ್ಮ ಪಕ್ಷದ ಎಲ್ಲ ಮುಖಂಡರುಗಳು, ಕಾರ್ಯಕರ್ತ ಬಂಧುಗಳಿಗೆ ನಾನು ಸ್ವಾಗತ ಮಾಡಿ, ತಮ್ಮೆಲ್ಲರಿಗೂ ಕೂಡ ಗೊತ್ತಿದೆ ವಿಷಯ. ಈಗಾಗಲೇ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಎರಡನೇ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವನ್ನು ಸೋಲದೇವನಹಳ್ಳಿ ಭಾಗದಲ್ಲಿ, ಪಂಚಾಯಿತಿ ಭಾಗದಲ್ಲಿ ಮತ್ತು ಎಂಟಗಾನಹಳ್ಳಿ ಪಂಚಾಯಿತಿ ಭಾಗದಲ್ಲಿ ಮಾಡೋಕ್ಕೆ ಹೊರಟಿರ್ತಕ್ಕಂಥ ಸರ್ಕಾರ, ಇದನ್ನು ನಾವು ಕಡಾಖಂಡಿತವಾಗಿ ವಿರೋಧ ಪಡಿಸುತ್ತೇವೆ. ಯಾಕೆಂತಂದರೆ ಅಲ್ಲಿ ಸುಮಾರು ಒಂದು 13ರಿಂದ 15 ದೊಡ್ಡ ಗ್ರಾಮಗಳಿದ್ದಾವೆ.
ಆಮೇಲೆ ಒಂದು 22 ಸಣ್ಣ ಗ್ರಾಮಗಳಿದ್ದಾವೆ, ಒಂದು 6 ಕೆರೆಗಳಿದ್ದಾವೆ, ಒಂದು 32 ಪ್ರಮುಖ ದೇವಾಲಯಗಳಿದ್ದಾವೆ, ಮತ್ತು ಒಂದು 2,000ಕ್ಕೂ ಹೆಚ್ಚು ರೈತ ಕುಟುಂಬಗಳಿದ್ದಾವೆ. ಭಾಳ ಮುಖ್ಯವಾಗಿ ಇಲ್ಲಿ ಹಸುಗಳ ಸಾಕಾಣಿಕೆ, ಅದು ಪಶುಸಂಗೋಪನೆಯನ್ನು ನಮ್ಮ ಹೆಣ್ಮಕ್ಳು ಕೂಡ ಅದನ್ನೇ ನಂಬಿ ಜೀವನ ಮಾಡ್ತಕ್ಕಂಥ ಒಂದು ಹಸಿರು ವಲಯ ಇಲ್ಲಿ ನಾವು ಎದ್ದು ಕಾಣಿಸ್ತದೆ. ಹಾಗಾಗಿ ಮತ್ತು ಭಾಳ ಮುಖ್ಯವಾಗಿ ಹೆಸರಾಂತ ನಟಿಯರು ಲೀಲಾವತಿ ಅಮ್ಮನವರ ಒಂದು ಸ್ಮಾರಕ ಭವನವನ್ನು ನಾಳೆ ಉದ್ಘಾಟನೆ ಮಾಡೋದಕ್ಕೋಸ್ಕರ ಬರ್ತಾ ಇದ್ದಾರೆ ಸರ್ಕಾರದಿಂದ. ಹಾಗಾಗಿ ಅವರ ಒಂದು ಸ್ಮಾರಕ ಮತ್ತು ಅವರು ಮಾಡಿರ್ತಕ್ಕಂಥ ಒಂದು ಸೇವೆ, ಕಲಾ ಸೇವೆಗೆ ಕರ್ನಾಟಕ ರಾಜ್ಯದಲ್ಲಿ ಅತ್ಯುನ್ನತ ಪದವಿಯನ್ನು ಕೂಡ ಅವರಿಗೆ ಕೊಟ್ಟಿದ್ದಾರೆ. ಹಾಗಾಗಿ ಅವು ಕೂಡ ಅಲ್ಲಿ ಸ್ಮಾರಕ ಭವನ ಕೂಡ ಮಾಡೋದಕ್ಕೆ ಹೊರಟಿದ್ದಾರೆ. ಅದರ ಜೊತೆಗೆ ಕಾಲೇಜುಗಳು ಮತ್ತು ನಮ್ಮ ವಿದ್ಯಾಸಂಸ್ಥೆಗಳು, ಶಾಲೆಗಳು, ಭಾಳಷ್ಟು ಸಮುದಾಯ ಭವನಗಳು ಭಾಳಷ್ಟು ಹೆಚ್ಚಾಗಿ ಇರುವುದರಿಂದ ನಾವು ಸರ್ಕಾರಕ್ಕೆ ವಿರೋಧ ಪಡಿಸುತ್ತೇವೆ. ನಮ್ಮ ಪಕ್ಷದ ವತಿಯಿಂದ ಮತ್ತು BJP ಪಕ್ಷದ ವತಿಯಿಂದ ಇಬ್ಬರೂ ಕೂಡ ಸೇರಿ ಈ ಒಂದು 2ನೇ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಇಲ್ಲಿ ಮಾಡಕೂಡ್ದು. ಯಾಕಂದರೆ ಇದು ಹಸಿರು ವಲಯ ಇದೆ, ಇಲ್ಲಿ ರೈತಾಪಿ ಜನಗಳು ಮತ್ತು ಭಾಳಷ್ಟು ಪಶುಸಂಗೋಪನೆಯನ್ನು ನಂಬಿಕೊಂಡಿರ್ತಕ್ಕಂಥ ಎಲ್ಲ ನನ್ನ ಅಕ್ಕ ತಂಗಿಯರು, ಅಣ್ಣ ತಮ್ಮದಿರಿದ್ದಾರೆ. ಹಾಗಾಗಿ ಈ ಒಂದು ನಮ್ಮ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವನ್ನು ಕಾರ್ಯಕ್ರಮವನ್ನು ಏನು ಮುಂದುವರಿಸ್ತಾ ಇದ್ದೀನಿ ಅದನ್ನು ತಾವು ಈ ಕೂಡಲೇ ಕಡಿತಗೊಳಿಸಬೇಕು ಅಂತ ಹೇಳ್ಬಿಟ್ಟು ನಾನು ಕಳಕಳಿಯಾಗಿ ಸರ್ಕಾರಕ್ಕೆ ಪ್ರಾರ್ಥನೆ ಮಾಡ್ತೇನೆ. ಯಾರ್ಯಾರು ಜಮೀನನ್ನ ಮಾಡ್ತಾರೆ ಇವೆಲ್ಲ ಯಾಕೆಂದ್ರೆ ದೊಡ್ಡ ರಾಜಕಾರಣಿಗಳು ಅನುಭವ ಇರ್ತದೆ. ನಮ್ಮಂತ ಬಡಪಾಯಿಗಳು ಗೊತ್ತಿರಲ್ಲ. ಈ ಜನಗಳು ಕೊಪ್ಪುಗಾಡ್ತೀವಿ ಮಾಡ್ತೀವಿ, ಬಟ್ ಆದರೆ ಎಲ್ಲಿ ಕೇಳಿ ಬೇಕಾಗುತ್ತೆ, ಎಲ್ಲಿ ಈ ಥರ ಕಾಂಗ್ರೆಸ್ ಇದು ಸರ್ಕಾರದ ಅಧೀನದಲ್ಲಿ ಅಕ್ವೈರ್ ಮಾಡೋಂಥ ಜಾಗಗಳು ಬಂತು ಅಂತ ಜಾಗಗಳು ಆಲ್ರೆಡಿ ಅಲ್ಲಿರ್ತಕ್ಕಂಥ ಸಚಿವರಿಗೆ, ಅಲ್ಲಿರ್ತಕ್ಕಂಥ ದೊಡ್ಡ ಕುಳಗಳಿಗೆ ಅಲಾಟ್ಮೆಂಟ್ ಆಗಿರ್ತದೆ. ಸುಮಾರು 6 ತಿಂಗಳು, ವರ್ಷದ ಮುಂಚೆ, 2 ವರ್ಷದ ಮುಂಚಿತವಾಗಿ ಆ ಜಾಗಗಳಿಗೆ ಹೋಗೋದು, ಜಾಗ ತಗೊಂಡೋದು, ಇಶ್ಯೂ ಮಾಡ್ಕೊಂಡ ಮೇಲೆ ಆ ಗೆಜೆಟಲ್ಲಿ ಇಟ್ಕೊಂಡು ಪಾಸ್ ಮಾಡ್ಬಿಟ್ಟು ಅಲೌನ್ಸ್ ಮಾಡೋದ್ರಲ್ಲಿ ಇಲ್ಲ ನಾನು KDB ಅಭಿವೃದ್ಧಿ ಮಾಡ್ತೀನಿ, ಇಲ್ಲಿ ಅಂತಾರಾಷ್ಟ್ರೀಯ ವಿಮಾನ ಮಾಡ್ತೀನಿ, ಇಲ್ಲಿ ಸರ್ಕಾರದ ಸಂಸ್ಥೆ ಕಳ್ತೀನಿ ಅಂತೇಳಿ ಅವರ ಜಾಗಗಳನ್ನ ಅಕ್ವೈರ್ ಮಾಡಕ್ಕೆ ಮಾಡ್ತಕ್ಕಂಥ ದೊಡ್ಡ ದಂಧೆ ಈ ರಾಜ್ಯದಲ್ಲಿ ಯಾವ್ದಾದ್ರು ಕೂಡ ಐತಿ ಅಂದರೆ ಈ ಥರ ಸರ್ಕಾರದ ಸ್ವಾಧೀನಪಡಿಸ್ತಕ್ಕಂಥ ರೈತರ ಒಕ್ಕಲಿಗರಿಸ್ತಕ್ಕಂಥ ಜಾಗಗಳನ್ನ ಅಕ್ವೈರ್ ಮಾಡ್ತಕ್ಕಂಥ ಇರ್ತಕ್ಕಂಥ ಯಾವುದಾದ್ರು ದೊಡ್ಡ ವ್ಯವಹಾರ ಈ ರಾಜ್ಯದಲ್ಲಿ ಐತಿ ಅಂದರೆ ಇದು ಈ ಥರ ಜಮೀನು ಅಕ್ವೈರ್ ಮಾಡ್ತಕ್ಕಂಥ ಕೆಲಸ ಅಷ್ಟೇ. ಆದ ಕಾರಣ ಇದನ್ನ ಇಲ್ಲಿಗೆ ನಿಲ್ಲಿಸಬೇಕು, ಈ ಥರ ಸುಳ್ಳು ಆಶ್ವಾಸನೆಗಳನ್ನ ಕೊಡ್ತಕ್ಕಂಥ ಶಾಸಕರು ನಿಲ್ಲಿಸಬೇಕು ಅಂತೇಳಿ ನಾನು ಮನವಿ ಮಾಡಲಿಕ್ಕೆ ಬಯಸ್ತೀನಿ. ನೀವು ಹಿಂದೆ ಒಂದು ಮಾತು ಕೊಟ್ಟಿದ್ರಿ, ಸೋಲೂರನ್ನ ನೆಲಮಂಗಲದ ಸೇರ್ಪಡೆ ಮಾಡ್ಬಿಡ್ತೀವಿ. ಏನಾದ್ರು ಬಾಲಕೃಷ್ಣ ಅವರ ಎದುರಾಕೊಂಡು ಸೋಲೂರು ಈ ಥರ ಸಾಧ್ಯನ? ಅದು ಒಂದು ಮಾತು ಹೇಳ್ತೀರ, ಹಾಗಾದ್ರೆ ಸೋಲೂರು ನಾವು ತಂದೆ ತರ್ತೀವಿ ಚಾಲೆಂಜ್ ಮಾಡ್ತಿದ್ರಲ್ಲ, ಅದನ್ನ ಯಾಕೆ ಸುಮ್ಮನಾದ್ರಿ? ಯಾವುದೇ ಕಾರಣಕ್ಕೂ ಕೂಡ ನಿಮ್ಮದಿಂದಲ್ಲ, 2010 ಇಲ್ಲಿವರೆಗೂ ಕೂಡ ಯಾರೇ ಶಾಸಕರು ಕೂಡ ಪ್ರಯತ್ನ ಮಾಡ್ಕೊಂಡು ಬಂದರು, ಬಟ್ ಅದು ಅಧಿವೇಶನದಲ್ಲಿ ಪಾಸ್ ಆಗಂತ ಕೆಲಸ ಆಗಿದ್ರೆ ಪೆಂಡಿ ಅಂತ ಇದ್ದೆ. ಈ ನಿಮ್ಮಲ್ಲೇ ಬಂದ ಇದು ಅಷ್ಟೇ. ಬೇಕಾದ್ರೆ ಘಂಟಾಘೋಷ ಹೇಳ್ತಾ ಇದ್ದೀನಿ, ಎಲ್ಲಿ ಅಂತಾರಾಷ್ಟ್ರೀಯ ವಿಮಾನ ಆಗ್ತಾ ಇರ್ತಕ್ಕಂಥದ್ದು ಬಾಲಕೃಷ್ಣ ಅವ್ರಿಗೂ ಗೊತ್ತು, ಇಲ್ಲಿರ್ತಕ್ಕಂಥ ಶ್ರೀನಿವಾಸರಿಗೂ ಗೊತ್ತು, ಅವ್ರಿಬ್ರಿಗೂ ಚೆನ್ನಾಗಿ ಗೊತ್ತು. ನಾವೇನು ಹೇಳ್ತಾರಲ್ಲ, ನೀನು ಹೊಡೆದಾಗ ನೋಡಿದ್ರೆ ಮಾಡ್ದಂಗೆ ಮಾಡ್ತೀನಿ ಅಂತ ಗಾದೆ ಆ ಥರ ಮಾಡೋಕ್ಕೆ ಅಂತ ಹೊರಟವರು. ವಿಮಾನ ನಿಲಯದ DK ಶಿವಕುಮಾರ್ ಇಬ್ಬರು ಹೇಳ್ದಂಗೆ ಇವಲ್ಲೇ ನಿಂದಿದ್ದಾಯ್ತು, ನೀನು ನಿಲ್ಲಿಸ್ತೆ ಅಂತಕ್ಕಂಥ ಮಾತು ನಿಲ್ಲಿಸಿರಲ್ಲಪ್ಪ ಅಂತ ಒಬ್ಬರು ಇಲ್ಲಿ ಕಿತ್ಕೊಡೋದು. ಅಲ್ಲಿ ಬಾಲಕೃಷ್ಣ ಅವ್ರು ಹೇಳ್ತಾರೆ, ಯಾರಾದರೂ ಕೂಡ ಒಂದೇಳಿ ಬಯಸ್ತೀನಿ, ಒಂದ್ ಕಡೆ ಇಡೋಣ ನಮ್ಮಲ್ಲಿ. ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಸರ್ಕಾರಿ ನೌಕರರ ಸಂಘದ ನೂತನ ಜಿಲ್ಲಾಧ್ಯಕ್ಷರಾಗಿ ಪಿ ಗಂಗಾಧರಪ್ಪ ಆಯ್ಕೆಯಾಗಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಸರ್ಕಾರಿ ನೌಕರರ ಸಂಘದ ನೂತನ ಜಿಲ್ಲಾಧ್ಯಕ್ಷರಾಗಿ ಪಿ ಗಂಗಾಧರಪ್ಪ ಆಯ್ಕೆ. ಜಿಲ್ಲಾ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಸ್ಥಾನ, ಜಿಲ್ಲಾ ಖಜಾಂಚಿ ಹಾಗೂ ರಾಜ್ಯ ಪರಿಷತ್ಗಳಿಗೆ ನಡೆದ ಚುನಾವಣೆಯಲ್ಲಿ ಭರ್ಜರಿ ತಿರುವು. ಗ್ರಾಮಾಂತರ ಜಿಲ್ಲಾಧ್ಯಕ್ಷ ಸ್ಥಾನಕ್ಕೆ ಗಂಗಾಧರಪ್ಪ, ಖಜಾಂಚಿ ಸ್ಥಾನಕ್ಕೆ ಉಮಾಶಂಕರ್, ರಾಜ್ಯ ಪರಿಷತ್ ಸದಸ್ಯ ಸ್ಥಾನಕ್ಕೆ ನಾರಾಯಣಗೌಡ ಆಯ್ಕೆ. ಒಟ್ಟು 62 ಜನ ಜಿಲ್ಲಾ ನಿರ್ದೇಶಕರ ಮತಗಳಲ್ಲಿ 61 ಮತಗಳು ಚಲಾವಣೆಯಾಗಿದ್ದವು. ಪಿ ಗಂಗಾಧರಪ್ಪ ಪರವಾಗಿ 49 ಮತ, ಪ್ರತಿಸ್ಪರ್ಧಿ ದಿಲೀಪ್ ಕುಮಾರ್ಗೆ 12 ಮತ ಗಳಿಸಿದ್ರು. 49 ಮತಗಳ ಅಂತರದಿಂದ ಗೆಲುವು ಸಾಧಿಸಿದ ಗಂಗಾಧರಪ್ಪ ಜಿದ್ದಾಜಿದ್ದಿನ ಹಣಾಹಣಿಯಲ್ಲಿ ಗಂಗಾಧರಪ್ಪ ಗೆಲುವು ಸಾಧಿಸಿದ್ದಾರೆ. ದೇವನಹಳ್ಳಿ ಪಟ್ಟಣದಲ್ಲಿರುವ ಬೆಂಗಳೂರು ಗ್ರಾಮಾಂತರ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಭವನದಲ್ಲಿ ನಡೆದ ಮತ ಎಣಿಕೆ ಕಾರ್ಯ. ಗಂಗಾಧರಪ್ಪ ಬೆಂಬಲಿಗರಿಂದ ಪಟಾಕಿ ಸಿಡಿಸಿ ಸಂಭ್ರಮ, ಹಾರ ಹಾಕಿ ಜಯಘೋಷ ಕೂಗಿದ್ರು. ಎಲಿಯೂರು ರಾಧಾಕೃಷ್ಣ, NKS TV4 ನ್ಯೂಸ್, ದೇವನಹಳ್ಳಿ. ಸಿಂಧನೂರಿನಲ್ಲಿ ಬೆಂಬಲ ಬೆಲೆಯೊಂದಿಗೆ ಪ್ರೋತ್ಸಾಹಧನ ನೀಡುವಂತೆ ರೈತ ಸಂಘದಿಂದ ಆಗ್ರಹವನ್ನು ಮಾಡಲಾಗುತ್ತಿದೆ. ಭತ್ತ, ಜೋಳ, ಹತ್ತಿ, ತೊಗರಿ ಮತ್ತಿತರ ಬೆಳೆಗಳಿಗೆ ಮಾರುಕಟ್ಟೆಯಲ್ಲಿ ಕಳೆದ ವರ್ಷಕ್ಕಿಂತ ಈ ವರ್ಷ
ಪ್ರತಿ ಕ್ವಿಂಟಲ್ಗೆ 1000ರಿಂದ 3000ವರೆಗೆ ಬೆಲೆ ಇಳಿಕೆ ಆಗಿರುವುದರಿಂದ ಬೆಂಬಲ ಬೆಲೆ ಜೊತೆಗೆ ರಾಜ್ಯ ಸರ್ಕಾರ 1000 ರೂಪಾಯಿ ಪ್ರೋತ್ಸಾಹಧನ ಸೇರಿಸಿ ಖರೀದಿ ಕೇಂದ್ರದಲ್ಲಿ ಖರೀದಿಸಬೇಕೆಂದು ಒತ್ತಾಯಿಸಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಜಿಲ್ಲಾ ಘಟಕದಿಂದ ಸಿಂಧನೂರು ಪ್ರವಾಸಿ ಮಂದಿರದಿಂದ ಮಿನಿ ವಿಧಾನಸೌಧದ ಕಚೇರಿವರೆಗೆ ಪ್ರತಿಭಟನಾ ಮೆರವಣಿಗೆಯನ್ನು ನಡೆಸಲಾಯಿತು. ರೈತರ ಮೇಲೆ ನ್ಯಾಯಾಲಯಗಳಲ್ಲಿ ದಾವೆ ಹೂಡಿ ಚೆಕ್ ಬೌನ್ಸ್ ಕೇಸ್ಗಳನ್ನು ಹಾಕುತ್ತಿರುವ ರಾಷ್ಟ್ರೀಕೃತ ಬ್ಯಾಂಕ್ಗಳು, ಮೈಕ್ರೋ ಫೈನಾನ್ಸ್ಗಳಿಗೆ ಸೂಕ್ತ ನಿರ್ದೇಶನ ನೀಡಿ ರೈತರ ಸಂಪೂರ್ಣ ಸಾಲ ಮನ್ನಾ ಮಾಡಬೇಕು. ಡಾಕ್ಟರ್ MS ಸ್ವಾಮಿನಾಥನ್ ವರದಿ ಜಾರಿಗೊಳಿಸಬೇಕು. ರೈತ ಬೆಳೆದ ಬೆಳೆಗಳು ಮಳೆಗೆ ಹಾನಿಯಾಗಿದ್ದು ತಕ್ಷಣವೇ ಸರ್ವೆ ನಡೆಸಿ ಪರಿಹಾರ ನೀಡಬೇಕೆಂದು ಜಿಲ್ಲಾ ಘಟಕದ ಅಧ್ಯಕ್ಷ ಶರಣಪ್ಪ ಮರಳಿ ಅವರು ಒತ್ತಾಯಿಸಿದರು. ವೆಂಕಟೇಶ್ ನಾಯ್ಕ, NKSTV4 ಸಿಂಧನೂರು. ಸಾಲಕ್ಕೆ ರೈತರ ಮೇಲೆ ಕೇಸ್ ಹಾಕುತ್ತಿರುವ ಬ್ಯಾಂಕ್ ಅಧಿಕಾರಿಗಳಿಗೆ ಕೃಷಿ ಪಂಪ್ ಸೆಟ್ಗಳಿಗೆ ಕನಿಷ್ಠ 12 ತಾಸು 3 ಪೀಸ್ ವಿದ್ಯುತ್ ಕೊಡಲೇಬೇಕು. ಕನಿಷ್ಠ ಬೆಂಬಲ ಬೆಲೆ ಬೇಡವೇ ಬೇಡ. ರೈತ ವಿರೋಧಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ. ಕೊಟ್ಟು 18ರಿಂದ 20 ವರ್ಷ ಕಳೆದಿದೆ, ಆದರೂ ಕೂಡ ವರದಿ ಜಾರಿ ಮಾಡಿಲ್ಲ. ಹಾಗಾಗಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಎಲ್ಲ ಪಕ್ಷಗಳು ಇವತ್ತು ನಮ್ಮನ್ನ ರೈತರನ್ನು ತುಳಿತಾ ಬಂದಿದ್ದಾವೆ. ಹಾಗಾಗಿ ಇನ್ನು ಮುಂದೆ ರೈತರಿಗೆ ಕಷ್ಟದಲ್ಲಿ ಈಗಾಗಲೇ ಹಿಂದೆ ಮಳೆ ಆಗಿತ್ತು, ಮಳೆ ಆದಾಗ ಭತ್ತಗಳು ಅಲ್ಪ ಸ್ವಲ್ಪ ಬಿದ್ದಿದ್ದು, ಈಗ ಮತ್ತೆ ಜಾಸ್ತಿ ಭತ್ತಗಳು ಬಿದ್ದಿವೆ. ಅಕಾಲಿಕ ಮಳೆಗೆ ಈ ತಿಂಗಳಲ್ಲಿ 2-3 ದಿನದಲ್ಲಿ ಭತ್ತಗಳು ಜಾಸ್ತಿ ಬಿದ್ದಿವೆ. ಹಾಗಾಗಿ ಪುನರ್ ಪರಿಶೀಲನೆ ಮಾಡಿ ಆ ಸ್ಥಳ ಪರಿಶೀಲನೆ ಮಾಡಿ, ಯಾಕಂದ್ರೆ ಭತ್ತ ಕಟಾವು ಬಂದಿದೆ ಈಗಾಗಲೇ, ಆ ಕಟಾವು ಮಾಡೋ ಹಂತಕ್ಕೆ ಬಂದಿದ್ದಾವೆ. ಹಾಗಾಗಿ ಅವನು ಮತ್ತೆ ಒಳ್ಳೆ ಅಲ್ಲೇ ಸ್ಥಳ ಪರಿಶೀಲನೆ ಮಾಡಿ ಆ ರೈತರು ಸೂಕ್ತ ಪರಿಹಾರ ಕೊಡಬೇಕಂತ ಒಂದೇ ಒತ್ತಾಯ. ಏನಾಗಿದೆ ಅಂತಂದ್ರೆ ಇವತ್ತು ರೈತರಿಗೆ ಬೆಳೆ ಬಂದ ಟೈಮ್ನಾಗೆಲ್ಲ ಕನಿಷ್ಠ ಬೆಂಬಲ ಬೆಲೆ ಕೂಡ ಸಿಗ್ತಾ ಇಲ್ಲ. ಕಳೆದ ವರ್ಷ 2400 ರೂಪಾಯಿ ಭತ್ತಕ್ಕೆ ರೇಟ್ ಇತ್ತು, ಒಂದು ಚೀಲ 75 kgಗೆ. ಇವತ್ತು ಭತ್ತಕ್ಕೆ 1500 ರೂಪಾಯಿ ಆಗಿದೆ. ಅಂದ್ರೆ ಚೀಲಕ್ಕೆ 700ರಿಂದ 900 ರೂಪಾಯಿ ರೇಟ್ ಕಡಿಮೆ ಆಗಿದೆ. ಹಾಗಾಗಿ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಮಧ್ಯಪ್ರವೇಶ ಮಾಡಿ ಕನಿಷ್ಠ ಬೆಂಬಲ ಬೆಲೆ ಜೊತೆಗೆ 1000 ರೂಪಾಯಿ ಪ್ರೋತ್ಸಾಹ ಸೇರಿಸಿ ಭತ್ತವನ್ನು ಕನಿಷ್ಠ 3480 ರೂಪಾಯಿ ಕ್ವಿಂಟಲ್ ಖರೀದಿ ಮಾಡೋಕೆ ನಮ್ಮ ಒತ್ತಾಯ ಇದೆ. ಅದೇ ರೀತಿಯಾಗಿ ಇವತ್ತೇನು ಪ್ರತಿ ಸಲ ಅನಾವೃಷ್ಟಿ, ಅತಿವೃಷ್ಟಿ ಮತ್ತು ಬೆಲೆ ನೀತಿ ಏರುಪೇರಾಗೋದ್ರಿಂದ ಪದೇ ಪದೇ ರೈತರ ಸಾಲ ಜಾಸ್ತಿ ಆಗ್ತಾ ಇದೆ. ಹಾಗಾಗಿ ಆ ಸಾಲವನ್ನು ಸಂಪೂರ್ಣ ಮನ್ನಾ ಮಾಡಬೇಕು. ಅದೇ ರೀತಿಯಾಗಿ ಇವತ್ತೇನು ಇವರು ಕನಿಷ್ಠ ಬೆಂಬಲ ಬೆಲೆಗೆ ನಮಗೇನು ಬೆಲೆ ನೀತಿ ಖರೀದಿ ಮಾಡ್ತಾರೆ, ಹಾಗಾಗಿ ಇವ್ರಿಗೆ ನಾವು ಪದೇ ಪದೇ ಒತ್ತಾಯ ಮಾಡಲು ಬೇಡ ಅಂತಂದ್ರೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಡಾಕ್ಟರ್ MS ಸ್ವಾಮಿನಾಥನ್ ವರದಿ ಜಾರಿಗೊಳಿಸಬೇಕು. ಹುಬ್ಬಳ್ಳಿ ಧಾರವಾಡದಲ್ಲಿ ಪೊಲೀಸ್ ಇಲಾಖೆಯ ಮಾದಕ ವಸ್ತುಗಳ ವಿರೋಧ ಅಭಿಯಾನಕ್ಕೆ ನಟ ಉಪೇಂದ್ರ ಸಾಥ್ ನೀಡಿದ್ದಾರೆ. ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಇಲಾಖೆಯ ಮಾದಕ ವಸ್ತುಗಳ ವಿರೋಧ ಅಭಿಯಾನಕ್ಕೆ ನಟ ಉಪೇಂದ್ರ ಸಾಥ್. ಧಾರವಾಡದ JSS ಕಾಲೇಜಿನಲ್ಲಿ ವಿದ್ಯಾರ್ಥಿಗಳಿಗೆ ಬುದ್ಧಿಮಾತು ಹೇಳಿದ ಬುದ್ಧಿವಂತ. ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಇಲಾಖೆಯ ನೇತೃತ್ವದಲ್ಲಿ ನಡೆಯುತ್ತಿರುವ ಮಾದಕ ವಸ್ತುಗಳ ವಿರೋಧಿ ಅಭಿಯಾನಕ್ಕೆ ಇಂದು ಚಿತ್ರನಟ ರಿಯಲ್ ಸ್ಟಾರ್ ಉಪೇಂದ್ರ ಅವರು ಯುವ ಸಮುದಾಯಕ್ಕೆ ತಮ್ಮದೇ ಸ್ಟೈಲ್ನಲ್ಲಿ ಮಾದಕ ವಸ್ತುಗಳಿಂದಾಗುವ ಹಾನಿ ಕುರಿತು ಯುವಕ ಯುವತಿಯರಿಗೆ ಬುದ್ಧಿವಾದ ಹೇಳಿದರು. ಧಾರವಾಡ ನಗರದ JSS ಕಾಲೇಜು ಆವರಣದಲ್ಲಿ ನಟ ರಿಯಲ್ ಸ್ಟಾರ್ ಉಪೇಂದ್ರ ಅವರು ಆಗಮಿಸುತ್ತಿದ್ದಂತೆ ಹೂಮಳೆ ಸುರಿದು ಆತ್ಮೀಯವಾಗಿ ಪೊಲೀಸ್ ಇಲಾಖೆ ಹಾಗೂ ಕಾಲೇಜು ಆಡಳಿತ ಮಂಡಳಿ ವತಿಯಿಂದ ಸ್ವಾಗತಿಸಲಾಯಿತು. ಬಳಿಕ ಕಾಲೇಜು ಆವರಣದಲ್ಲಿ ನಡೆಯುತ್ತಿದ್ದ ಮಾದಕ ವಸ್ತುಗಳ ವಿರೋಧಿ ಅಭಿಯಾನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ನಟ ಉಪೇಂದ್ರ ಅವರು ಮಾತನಾಡಿ, ನಮ್ಮ ತಲೆಯಲ್ಲಿನ ಯೋಜನೆಗಳನ್ನು ಯಾವಾಗಲೂ ಶುದ್ಧವಾಗಿ ಇಟ್ಟುಕೊಳ್ಬೇಕು. ತಲೆ ಸರಿ ಇಟ್ಕೊಂಡಿಲ್ಲ ಅಂತ ಮಾದಕ ವಸ್ತುಗಳಿಂದ ದೂರ ಇರಲು ಸಾಧ್ಯ. ಹಾಗಾಗಿ ನಾವು ಮೊದಲು ನಮ್ಮ ತಲೆ ಆಲೋಚನೆಯನ್ನ ಸರಿ ಮಾಡಿಕೊಳ್ಬೇಕು. ಇಂದಿನ ಯುವ ಸಮುದಾಯವೇ ನಾಳೆ ದೇಶದ ಭದ್ರ ಬುನಾದಿ. ಹಾಗಾಗಿ ಯುವ ಸಮೂಹ ಮಾದಕ ವಸ್ತುಗಳು ಸೇರಿ ನಶೆ ಪದಾರ್ಥಗಳಿಂದ ದೂರ ಇರುವಂತೆ ಯುವ ಸಮುದಾಯಕ್ಕೆ ಬುದ್ಧಿಮಾತು ಹೇಳಿದರು. ಇನ್ನು ನಟ ಉಪೇಂದ್ರರವರಿಗೆ ಜಿಲ್ಲಾಧಿಕಾರಿ ದಿವ್ಯಪ್ರಭು, ಹುಬ್ಬಳ್ಳಿ ಧಾರವಾಡ ಕಮಿಷನರ್ ಎನ್ ಶಶಿಕುಮಾರ್, DCP ನಂದಗಾವಿ ಸೇರಿದಂತೆ JSS ಆಡಳಿತ ಮುಖ್ಯಸ್ಥರಾದ ಅಜಿತ್ ಪ್ರಸಾದ್ ಸೇರಿ ಹಲವರು ಸಾಥ್ ನೀಡಿದರು. ಸಂತೋಷ್ ಮೇದಾರ್, NKSTV4 ನ್ಯೂಸ್, ಹುಬ್ಬಳ್ಳಿ. ಅದೇ ತರ ಅಲ್ಲಿ ಡ್ರಗ್ಸ್ ಎಲ್ಲ ತುಂಬಾ ಗಾಂಜಾಗಳಿದಾವೆ ಈ ಪ್ರಪಂಚದಲ್ಲಿ. ನಮ್ಮನ್ನ ಯಾಮಾರಿಸುವಂತವು ತುಂಬಾ ಅಮಲಗಳಿದ್ದಾವೆ. ಅದಕ್ಕೆ ಒಂದೇ ಒಂದು ಕಡೆ ಪರಿಹಾರ ಇದೆ. ಎಲ್ಲಿ
ಸಮಸ್ಯೆನೂ ಇದೆ, ಪರಿಹಾರನೂ ಇದೆ. ಅದು ಗೊತ್ತಾಗ್ಬಿಟ್ರೆ ಯಾವ ಡ್ರಗ್ಸು, ಯಾವ ಸಿಗರೇಟು, ಯಾವ ಆಲ್ಕೋಹಾಲ್ ಎಲ್ಲ ಬೇರೆ ಆಗಲ್ಲ. ಅದ್ರ ಕಿಕ್ಕೇ ಬೇರೆ ಅದು. ಇದೆಲ್ಲ ಲೆಕ್ಚರರ್ಸ್ ಎಲ್ಲ ಕೂತಿದ್ದೀರಾ ಸರ್, ನಿಮ್ಮ ಕೇಳೋ ಹುಡುಗರು ಅಲ್ವಾ ಅಲ್ಲ? ಕೇಳ್ತಾರ? ಎಲ್ಲರ ಮಾತು ಕೇಳಿ, ಎಲ್ಲರ ಮಾತು ಕೇಳಿ, ತುಂಬಾ ಸೀರಿಯಸ್ ಆಗಿ ಹೋಗ್ಬೇಡಿ ಯಾರ ಮಾತು. ನಿಮ್ ಜೊತೆ ನೀವೇ ಮಾತಾಡ್ಕೊಂತೀರಲ್ಲ, ಅದನ್ನ ಸೀರಿಯಸ್ ಆಗಿ ತಗೊಳ್ಳಿ. ಈಗ ನಿಮ್ ಫ್ಯೂಚರ್ ಹೆಂಗಿದೆ ಗೊತ್ತಾ? ನಿಮ್ಮೆಲ್ಲ ಫ್ಯೂಚರ್ AI ಅದನ್ನ ಒಡೆಯೋದಕ್ಕೆ ನಿಮ್ಮಿಂದಲೇ ಸಾಧ್ಯ. ಅದು UI, ಅದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಇದು ಯೂನಿವರ್ಸಲ್ ಇಂಟೆಲಿಜೆನ್ಸ್. ಇದು ನಿಮ್ಮಲ್ಲಿರೋ ಶಕ್ತಿ ನಿಮಗೆ ಗೊತ್ತಾಗ್ಬಿಟ್ರೆ ಓಕೆನಾ? ಒಂದೇ ಒಂದು ಸಣ್ಣ ಎಕ್ಸಾಂಪಲ್ ಹೇಳ್ಬಿಡ್ತೀನಿ. ತುಂಬಾ ಜನ ನನ್ನ ಹತ್ರ ಬರ್ತಾರೆ, ಫಿಲ್ಮ್ ಡೈರೆಕ್ಟರ್ ಆಗಬೇಕು, ನಾನು ಆಕ್ಟರ್ ಆಗಬೇಕು, ಅದಾಗಬೇಕು ಇದಾಗಬೇಕು ಅಂತ ಬರ್ತಾರೆ. ಕೇಳಿ, ಒಂದು ನಿಮಿಷ ಕೇಳಿಸ್ಕೊಳ್ಳಿ ಓಕೆನಾ? ನಾನು ಅವ್ರಿಗೆ ಕೇಳ್ತೀನಿ ಆಕ್ಚುಲಿ, ಏನಕ್ಕೆ ಡೈರೆಕ್ಟರ್ ಆಗ್ಬೇಕು ನೀವು? ಏನಕ್ಕೆ ಡೈರೆಕ್ಟರ್ ಆಗ್ಬೇಕಾ ಸರ್? ಕಾರ್ ತಗೊಳ್ಳೋದಕ್ಕೆ, ಮನೆ ಕಟ್ಟೋದಕ್ಕೆ, ಅರ್ಥ ಆಯ್ತಾ? ಸಿನಿಮಾನೇ ಖುಷಿ ಕೊಟ್ರೆ ಅವ್ರು ಸಿನಿಮಾ ಮಾಡಬೇಕು, ಆಕ್ಟಿಂಗ್ ಮಾತ್ರ ಖುಷಿ ಕೊಟ್ರೆ. ಸಿದ್ದರಾಮಯ್ಯ ಅವರು ಸಿದ್ದರಾಮಯ್ಯನಂತೆ ವರ್ತಿಸಬೇಕು, ಸಿದ್ದರಾಮುಲ್ಲಾ ಖಾನ್ ಅಂತ ಅಲ್ಲ ಎಂದು ಸಿಟಿ ರವಿ ಅವರು ಅಚ್ಚರಿ ಹೇಳಿಕೆಯನ್ನ ನೀಡಿದ್ದಾರೆ. ಸಿದ್ದರಾಮಯ್ಯ ಅವರು ಸಿದ್ದರಾಮಯ್ಯನಂತೆ ವರ್ತಿಸಬೇಕು, ಸಿದ್ದರಾಮುಲ್ಲಾ ಖಾನ್ ಅಂತೆ ಅಲ್ಲ. ಸಿಟಿ ರವಿ ಹೇಳಿಕೆ. ರಾಜ್ಯದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಸಿದ್ದರಾಮಯ್ಯನಂತೆ ವರ್ತಿಸಬೇಕು, ಸಿದ್ದರಾಮುಲ್ಲಾ ಖಾನ್ ಅಂತೆ ಅಲ್ಲ. ರಾಜ್ಯದಲ್ಲಿ ವಕ್ಫ್ ಬೋರ್ಡ್ 90,000 ಎಕರೆ ಜಮೀನು ಕಬಳಿಕೆ ಮಾಡಲಾಗುತ್ತಿದೆ. ರಾಜ್ಯದಲ್ಲಿ ಲ್ಯಾಂಡ್ ಜಿಹಾದ್ ನಡೆಯುತ್ತಿದೆ ಎಂದು ಮಾಜಿ ಸಚಿವ ಸಿಟಿ ರವಿ ಹೇಳಿದರು. ನಗರದಲ್ಲಿ ಇಂದು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು 1500 ವರ್ಷಗಳ ಹಿಂದಿನ ಚಾಲುಕ್ಯ ದೇವಸ್ಥಾನದ ಪಹಣಿಯಲ್ಲಿ ವಫ್ ಹೆಸರು ಬಂದಿದೆ. ವಿಜಯಪುರದಲ್ಲಿ ವಿರಕ್ತ ಮಠದ ಜಾಗವನ್ನು ಕಬಳಿಸಲಾಗಿದೆ. ದೇವಸ್ಥಾನ, ಸ್ಮಶಾನ ಸೇರಿದಂತೆ ಅನೇಕ ಆಸ್ತಿ ವಫ್ ಆಸ್ತಿಗಳಾಗಿವೆ ಎಂದರು. ಇನ್ನು ಮುದ್ದೇನಹಳ್ಳಿಯ ಸರ್ ಎಂ ವಿಶ್ವೇಶ್ವರಯ್ಯ ಅವರು ಕಲಿತ ಶಾಲೆಯ ಆಸ್ತಿ ಕೂಡ ವಫ್ ಹೆಸರಿಗೆ ಸೇರಿಸಲಾಗಿದೆ. ಕಂಡವರ ಆಸ್ತಿ ನಮ್ಮದು ಅಂತ ಬೇಲಿ ಹಾಕಿಕೊಳ್ಳುವ ಅಧಿಕಾರ ಇಲ್ಲ. ನ್ಯಾಯಾಂಗ ವ್ಯವಸ್ಥೆಯನ್ನ ಮೀರಿ ಅಧಿಕಾರವನ್ನ ನೀಡಿರುವುದು ಎಷ್ಟು ಸರಿ ಎಂದು ಪ್ರಶ್ನೆ ಮಾಡಿದರು. ಕಾಂಗ್ರೆಸ್ ಸರ್ಕಾರ ಸಂವಿಧಾನ ಬಾಹಿರವಾದಂತಹ ಕೆಲಸಕ್ಕೆ ಮುಂದಾಗಿದೆ. ವಫ್ ಬೋರ್ಡ್ ಆಸ್ತಿ ನಮೂದು ಮಾಡುತ್ತಾ ಮುಂದಾಗಿದೆ. ಇದರ ಬಗ್ಗೆ ವಫ್ ಟ್ರಿಬ್ಯುನಲ್ಗೆ ನ್ಯಾಯ ಕೇಳಬೇಕು. ಇದು ಒಂದು ರೀತಿ ಕುರಿ ಹೋಗಿ ತೋಳದ ಮುಂದೆ ನ್ಯಾಯ ಕೇಳಿದಂತೆ ಆಗಿದೆ. ನಮ್ಮ ಹೋರಾಟ ಸಂವಿಧಾನ ಪರ. ರಾಜ್ಯ ಸರ್ಕಾರ ಸಂವಿಧಾನದ ಪರವಾಗಿ ಇದೆಯಾ ಅಥವಾ ಶೀರಿಯ ಪರ ಇದೆಯಾ ಅನ್ನೋದನ್ನ ಸ್ಪಷ್ಟಪಡಿಸಬೇಕು ಎಂದು ಮಾತನಾಡಿದರು. ವಕ್ಫ್ ಕಾಯ್ದೆ ಹೆಸರಿನಲ್ಲಿ 90,000 ಎಕರೆ ಜಮೀನನ್ನ ಅಕ್ರಮವಾಗಿ ಕಬಳಿಸೋದಕ್ಕೆ ಹೊರಟಿದ್ದಾರೆ. ಇದೊಂದು ರೀತಿಯ ಲ್ಯಾಂಡ್ ಜಿಹಾದ್. ಬಿಜಾಪುರ ಜಿಲ್ಲೆ ಒಂದರಲ್ಲೇನೆ 14,000 ಎಕರೆ. ಇಲ್ಲಿ ನಾವು ಮಿಸ್ರಿಕೋಟೆಗೆ ಹೋಗಿದ್ವಿ, 140 ಎಕರೆ ಒಂದು ಗ್ರಾಮದಲ್ಲಿ. ಧಾರವಾಡ ಜಿಲ್ಲೆನಲ್ಲಿ ನೋಟಿಸ್ ಕೊಟ್ಟಿರೋದು, ಗೆಜೆಟ್ ನೋಟಿಫಿಕೇಶನ್ ಮಾಡಿರೋದು ಎಲ್ಲ ಸೇರಿದ್ರೆ 3,000 ಎಕರೆಗೂ ಹೆಚ್ಚು ಧಾರವಾಡ ಜಿಲ್ಲೆ ಒಂದರಲ್ಲೇ ಬರುತ್ತೆ. ಕೆಲವು ದಿನಗಳ ಹಿಂದೆ ಹಾವೇರಿ ಜಿಲ್ಲೆಗೆ ಹೋಗಿದ್ವಿ. ಹಾವೇರಿ ಜಿಲ್ಲೆನಲ್ಲೂ ಇದೇ ಕಥೆ ಇದೆ. ಇದರೊಳಗಡೆ 1500 ವರ್ಷಗಳ ಸೋಮೇಶ್ವರ ದೇವಾಲಯ ಸೇರಿದೆ. 1500 ವರ್ಷದ ಹಿಂದೆ ಜಗತ್ನಲ್ಲಿ ಎಲ್ಲಿ ಇಸ್ಲಾಂ ಇತ್ತು? 1500 ವರ್ಷದ ಚಾಲುಕ್ಯರ ಕಾಲದ ಸೋಮೇಶ್ವರ ದೇವಾಲಯವನ್ನ ಇವತ್ತು ವಕ್ಫ್ ಪ್ರಾಪರ್ಟಿ ಅಂತ ನೋಟಿಫಿಕೇಶನ್ ಮಾಡ್ಕೊಂಡಿದ್ದಾರೆ, ಗೆಜೆಟ್ ನೋಟಿಫಿಕೇಶನ್. 13ನೇ ಶತಮಾನದ ವಿರಕ್ತ ಮಠ ಸಿಂದಗಿಯಲ್ಲಿ, ಅದನ್ನು ಗೆಜೆಟ್ ನೋಟಿಫಿಕೇಶನ್ ಮಾಡಿದ್ದಾರೆ. ಮಲ್ಲಿಕಾರ್ಜುನ ದಾಳಿ ಆಗುವವರೆಗೂ ದಕ್ಷಿಣಕ್ಕೆ ಇಸ್ಲಾಂ ಬಂದಿರಲಿಲ್ಲ. ಆದರೆ ಬಿಜಾಪುರ ಜಿಲ್ಲೆ ಸಿಂದಗಿನಲ್ಲಿ ವಿರಕ್ತ ಮಠವನ್ನು ವಕ್ಫ್ ಬೋರ್ಡ್ ಅಂತ ಮಾಡ್ಕೊಂಡಿದ್ದಾರೆ. ಸಿದ್ದರಾಮಯ್ಯನವರು ಹೇಳ್ತಿರ್ತಾರೆ ಯಾವಾಗಲೂ, ನಾನು ಸಿದ್ದರಾಮುಲ್ಲಾ ಖಾನ್ ಅಂತ ಹೇಳಿ ಟೀಕೆ ಮಾಡಿದಾಗ ಅವ್ರು ಹೇಳಿದ್ರು, ನಾನು ಸಿದ್ದರಾಮಯ್ಯ ಕುರುಬ ಜನಾಂಗಕ್ಕೆ ಸೇರಿದವನು, ನನ್ನ ಮನದೇವರು ಬೀರಲಿಂಗೇಶ್ವರ ಅಂತ. ಅವರ ಮನದೇವರು ಬೀರಲಿಂಗೇಶ್ವರನ ಗುಡಿ
ಕಲಬುರಗಿ ಜಿಲ್ಲೆ ಅಳಂಗ ತಾಲೂಕಿನಲ್ಲಿ ಅದು ಒಕ್ಬೋರ್ಡ್ ಅಂತ ಒಕ್ ಪ್ರಾಪರ್ಟಿ ಅಂತ ಡಿಕ್ಲೇರ್ ಮಾಡ್ಕೊಂಡಿದ್ದಾರೆ. ಹಿಂದೂ ಸ್ಮಶಾನ ಪ್ರಾಪರ್ಟಿ ಆಗಿದೆ. ಚಿಕ್ಕಬಳ್ಳಾಪುರ ಜಿಲ್ಲೆನಲ್ಲಿ ವಿಶ್ವೇಶ್ವರಯ್ಯನವರು ಓದಿದ ಶಾಲೆ ಮುದ್ದೇನಹಳ್ಳಿ, ಆ ಶಾಲೆ ಇವತ್ತು ವಕ್ ಪ್ರಾಪರ್ಟಿ ಅಂತ ಡಿಕ್ಲೇರ್ ಮಾಡ್ಕೊಂಡಿದ್ದಾರೆ, ಕನ್ನಡ ಶಾಲೆ. ಆಸ್ಪತ್ರೆ, ಕೆರೆ ಇವೆಲ್ಲವೂ ವಕ್ ಪ್ರಾಪರ್ಟಿ ಅಂತ ಡಿಕ್ಲೇರ್ ಮಾಡ್ಕೊಂಡಿದ್ದಾರೆ. ದಾನ ಕೊಟ್ಟು ಜಮೀನನ್ನ ನಿರ್ವಹಣೆ ಮಾಡೋದಕ್ಕೆ ವಕ್ ಬೋರ್ಡ್ ಸ್ಥಾಪನೆ ಆಗಿತ್ತು. ಕಂಡವರ ಆಸ್ತಿಯನ್ನ ಕಬಳಿಸೋದಕ್ಕಲ್ಲ. ಕಂಡ ಆಸ್ತಿ ಎಲ್ಲ ನಂದು ಅಂತ ಹೇಳಿ ಬೇಲಿ ಹಾಕೊಳ್ಳೋದಕ್ಕೆ ಅಧಿಕಾರವನ್ನ ಕೊಟ್ಟಿಲ್ಲ. ಆದ್ರೆ ಏನಾಗಿದೆ, 1954-55ರಲ್ಲಿ ನೆಹರು ಸ್ವತಂತ್ರ ನಂತರ ವಕ್ಫ್ ಕಾಯ್ದೆ ಮೂಲಕ ವಕ್ಫ್ ಪ್ರಾಪರ್ಟಿ ನಿರ್ವಹಣೆ ಮಾಡೋದಕ್ಕೆ ಒಂದು ಬೋರ್ಡ್ ಅನ್ನು ಕಾನ್ಸ್ಟಿಟ್ಯೂಟ್ ಮಾಡಿದ್ರು. 1995ರಲ್ಲಿ ಪಿ ವಿ ನರಸಿಂಹರಾವ್ ಪ್ರಧಾನಮಂತ್ರಿಯಾಗಿದ್ದಾಗ ಅದಕ್ಕೊಂದು ಅಪರಿಮಿತವಾಗಿರ್ತಕ್ಕಂಥ ಅಧಿಕಾರವನ್ನು ಕೊಟ್ಟರು. 2013ರಲ್ಲಿ ಅದಕ್ಕೆ ಇನ್ನಷ್ಟು ಬಲವನ್ನ ಪಿ ವಿ ನರಸಿಂಹರಾವ್ ಕೊಟ್ಟರು. ಅದ್ರಲ್ಲಿ ಏನು ಅಂತ ಹೇಳಿದ್ರೆ, ಯಾವುದೇ ಆಸ್ತಿಯನ್ನ ವಕ್ಫ್ ಬೋರ್ಡ್ ತನ್ನ ಪ್ರಾಪರ್ಟಿ ಅಂತ ಘೋಷಣೆ ಮಾಡ್ಕೊಂಡ್ರೆ ಅವರು ದಾಖಲೆ ಸಲ್ಲಿಸಬೇಕಾಗಿಲ್ಲ. ಯಾರು ವಿಕ್ಟಿಮ್ ಇದ್ದಾನೆ ಅವನು ದಾಖಲೆ ಸಲ್ಲಿಸಬೇಕು, ಸಂತ್ರಸ್ತ ದಾಖಲೆ ಸಲ್ಲಿಸಬೇಕು. ಎಲ್ಲಿಗೆ ಸಲ್ಲಿಸಬೇಕು? ನ್ಯಾಯಾಲಯಕ್ಕಲ್ಲ, ವಕ್ಫ್ ಟ್ರಿಬ್ಯುನಲ್ಗೆ ಹೋಗಿ ಸಲ್ಲಿಸಬೇಕು. ನಾನು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ತಮ್ಮ ಮೂಲಕ ಕೇಳಿಕ್ ಬಯಸ್ತೇನೆ. ಸಿದ್ದರಾಮಯ್ಯನವರೇ, ನೀವು ಲಾ ಗ್ರಾಜ್ಯುಯೇಟ್, ಕೆಲವು ಕಾಲ ವಕೀಲರಾಗೂ ಪ್ರಾಕ್ಟೀಸ್ ಮಾಡಿದವರು, ಆಳವಾದ ಕಾನೂನಿನ ಜ್ಞಾನ ಇರೋರು. ನಾನು ಮುಖ್ಯಮಂತ್ರಿಗಳಿಗೆ ಕೇಳ್ತೀನಿ, ಕುರಿ ತೋಳನ ಹತ್ರ ನ್ಯಾಯ ಕೇಳಿದ್ರೆ ತೋಳ ನ್ಯಾಯ ಕೊಡುತ್ತಾ? ಕಬಳಿಸೋದು ವಕ್ಫ್ ಬೋರ್ಡ್, ನ್ಯಾಯ ಕೇಳಕ್ ಹೋಗೋದು ವಕ್ಫ್ ಟ್ರಿಬ್ಯುನಲ್ ಹತ್ರ ಅನ್ನೋದು ಸಂವಿಧಾನ ಬಾಹಿರ ಅಲ್ವೇ? ಇದು ನಮ್ಮ ದೇಶದ ನ್ಯಾಯಾಂಗ ವ್ಯವಸ್ಥೆಯನ್ನ ಮೀರಿದ ಅಧಿಕಾರ ಕೊಟ್ಟಂಗಲ್ವಾ? ಇದಕ್ಕೆ ಯಾಕೆ ನೀವು ಈ ವಿಷಯದಲ್ಲಿ ತಮ್ಮ ಎದೆಗಾರಿಕೆಯನ್ನು ತೋರಿಸ್ತಾ ಇಲ್ಲ? ನನಗನ್ಸುತ್ತೆ ಕಾಂಗ್ರೆಸ್ ಪಾರ್ಟಿ ಮತದ ಆಸೆಗೋಸ್ಕರ, ಮತ ಬ್ಯಾಂಕಿನ ಆಸೆಗೋಸ್ಕರ ಮತಾಂಧತೆಗೆ ಕುಮ್ಮಕ್ಕು ಕೊಡ್ತಾ ಇದೆ ಮತ್ತು ಮತಾಂಧತೆಯನ್ನು ಪ್ರೋತ್ಸಾಹಿಸ್ತಾ ಇದೆ. ಇದು ಅನ್ಕಾನ್ಸ್ಟಿಟ್ಯೂಷನಲ್, ಸಂವಿಧಾನ ಬಾಹಿರವಾಗಿರ್ತಕ್ಕಂಥದ್ದು. ಅದಕ್ಕೆ ನಮ್ಮ ಹೋರಾಟ ರೈತರ ಪರ, ನಮ್ಮ ಹೋರಾಟ ದಲಿತರ ಪರ, ನಮ್ಮ ಹೋರಾಟ ಸಂವಿಧಾನದ ಪರ. ಸಂವಿಧಾನದ ಮೇಲೆ ಸರಿಯಾದವನ್ನ ಎತ್ತಿ ಕಟ್ಟುವ ಕೆಲಸ ಕಾಂಗ್ರೆಸ್ ಪಾರ್ಟಿ ಮಾಡಿದೆ. ಅದನ್ನ ನಿಲ್ಲಿಸಬೇಕು ಅಂತ ಆಗ್ರಹಿಸ್ತೇನೆ. ಮತ್ತು ರೈತರು ಮತ್ತು ದಲಿತರ ಪಾಲಿಗೆ ಇದೊಂದು ಮರಣ ಶಾಸನದ ರೀತಿಯಲ್ಲಿ ಈ ಕಾಯ್ದೆಯನ್ನು ತಂದಿದ್ದಾರೆ. ಈ ಕಾಯ್ದೆ ರದ್ದಾಗಬೇಕು. ಈಗ ನೀವು ಗೆಜೆಟ್ ನೋಟಿಫಿಕೇಶನ್ ರದ್ದಾಗಿಲ್ಲ, ಕೇವಲ ನಮ್ಮ ಹೋರಾಟಕ್ಕೆ ಮಣಿದು ಉಪಚುನಾವಣೆ ಹಿನ್ನೆಲೆಯಲ್ಲಿ ಪಹಣಿಯ ಕಾಲಂ ನಂಬರ್ 11 ಮಾತ್ರ ವಾಪಸ್ ತೆಗೆದುಕೊಂಡಿದ್ದೀವಿ ಅಂತ ಹೇಳಿದಿರಿ. ಈ ಕಾಯ್ದೆ ಎಲ್ಲಿವರೆಗೂ ಇರುತ್ತೆ ಅಲ್ಲಿವರೆಗೂ ಇದು ತೂಗು ಕತ್ತಿ ಇದ್ದಂತೆ, ಯಾವತ್ತು ಬೇಕಾದ್ರೂ ಇದು ಮರಣ ಶಾಸನ ಆಗ್ಬೋದು. ಹಾಗಾಗಿ ಕಾಯ್ದೆ ರದ್ದಾಗಬೇಕು. ಎಲ್ಲ ಸಮಗ್ರ ದಾಖಲೆಗಳನ್ನು ಪರಿಶೀಲನೆ ಮಾಡಿ, ದಾನ ಕೊಟ್ಟಿದ್ರೆ ದಾನ ಕೊಟ್ಟ ಆಸ್ತಿಯ ನಿರ್ವಹಣೆ ಮಾತ್ರ ವಕ್ಫ್ ಬೋರ್ಡ್. ಕಂಡಿದ್ದೆಲ್ಲ ಇವರು ವಕ್ಫ್ ಬೋರ್ಡ್ ನಲ್ಲಿ ರೆಗ್ಯುಲೇಷನ್ ಮಾಡಿಕೊಂಡು ನಿರ್ಣಯ ಮಾಡಿ ಗೆಜೆಟ್ ನೋಟಿಫಿಕೇಶನ್ ನೋಡಿಸಿ ಅದನ್ನ ನಮ್ದು ಅಂತ ಹೇಳುವಂತ ಪದ್ಧತಿ ಅದು ಸಂವಿಧಾನ ಬಾಹಿರವಾಗಿರ್ತಕ್ಕಂಥದ್ದು ಮತ್ತು ಕಾನೂನಿನ ಉಲ್ಲಂಘನೆ ಮಾಡ್ತಕ್ಕಂಥದ್ದು. ಹಾಗಾಗಿ ಇದ್ರ ವಿರುದ್ಧ ನಾವು ಜನಾಭಿಪ್ರಾಯವನ್ನು ರೂಪಿಸ್ತೇವೆ. ಕಾಂಗ್ರೆಸ್ ಪಾರ್ಟಿ ತಮ್ಮ ನಿಲುವನ್ನು ಸ್ಪಷ್ಟಪಡಿಸಬೇಕು. ನೀವು ಸಂವಿಧಾನದ ಪರನ್ನ ಶರಿಯಾ ಪರ ಅನ್ನೋದನ್ನ ನಾವು ಸ್ಪಷ್ಟವಾಗಿದ್ದೀವಿ, ನಾವು ಸಂವಿಧಾನದ ಪರ. ನೀವು ಶರಿಯಾ ಪರ ಅಲ್ಲ ಅನ್ನೋದಾದ್ರೆ ಈ ಅಕ್ರಮ ಕಾಯ್ದೆಯ ಬಗ್ಗೆ ನಿಮ್ಮ ನಿಲುವೇನು?
ವಾಟ್ ಈಸ್ ಯುವರ್ ಸ್ಟಾಂಡ್, ಅದನ್ನು ಸ್ಪಷ್ಟಪಡಿಸಬೇಕು ಅಂತೇಳಿ ಆಗ್ರಹಿಸ್ತೇವೆ. ಇದಿಷ್ಟು ಇದರಿಂದ ಪ್ರಮುಖ ಸುದ್ದಿಗಳ ನ್ಯೂಸ್ ಬುಲೆಟಿನ್. ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ NKS TV4. ಇದು ನಿರಂತರ ಕಾರ್ಯಪಡೆ.